ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪಲೋಕಾಯುಕ್ತ ಬಿ ವೀರಪ್ಪ ಅವರಿಂದ 3ನೇ ದಿನವೂ ಮಿಂಚಿನ ಕಾರ್ಯಾಚರಣೆ. ಮಿಟ್ಟಿ ಮಲ್ಕಾಪುರ ಕಲ್ಲು ಗಣಿಗಾರಿಕೆ ಪೀಡಿತ ಇಡೀ ಪ್ರದೇಶದ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್. 2ನೇ ವರ್ಷ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ. 21 ದಿನ ವಿಶೇಷ ಕಾರ್ಯಕ್ರಮ. ಸೆಪ್ಟೆಂಬರ್ 16ರಂದು ಶೋಭಾಯಾತ್ರೆ. ಡಾ ನಾಗರಾಜ್ ಬಾಲ್ಕಿ. ಕೇಂದ್ರದ ಕಾರ್ಮಿಕ ನೀತಿ ಖಂಡಿಸಿ ಸೆಪ್ಟೆಂಬರ್ 4ರಂದು ದೆಹಲಿಯಲ್ಲಿ ಪ್ರತಿಭಟನೆ. ಎನ್ಎಸ್ ವೀರೇಶ್. ತಾರಾನಾಥ ಶಿಕ್ಷಣ ಸಂಸ್ಥೆ ರಚನಾತ್ಮಕ ಶಿಕ್ಷಣಕ್ಕೆ ಆದ್ಯತೆ. ಅಂಬಾಪತಿ ಪಾಟೀಲ್ ವಕೀಲರು. ಭಾವಸಾರ ಕ್ಷತ್ರಿಯ ನವಯುವಕ ಸಂಘ ವತಿಯಿಂದ 48ನೇ ವರ್ಷದ ಗಣೇಶೋತ್ಸವ ಆಚರಣೆ. ಅನ್ನ ಸಂತರ್ಪಣೆ. ಶ್ರೀ ಗಜಾನನ ನವಯುವಕ ಮಂಡಳಿ ವತಿಯಿಂದ ಮಂಗಳವಾರ ಪೇಟೆ ಬಡಾವಣೆಯಲ್ಲಿ 3ನೇ ವರ್ಷ ಗಣೇಶೋತ್ಸವ ಪ್ರತಿಷ್ಠಾಪನೆ. ಅನ್ನ ಸಂತರ್ಪಣೆ. ಮತ್ತು ಹಳೆ ವೈಷಮ್ಯ, 2 ಬೈಕ್ಗಳಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು, ದೂರು ದಾಖಲು. ವಾರ್ತೆಗಳ ವಿವರ. ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ 3ನೇ ದಿನವಾದ ಆಗಸ್ಟ್ 30ರಂದು ಅನಿರೀಕ್ಷಿತ ಭೇಟಿಯ ಮಿಂಚಿನ ಕಾರ್ಯಾಚರಣೆ ನಡೆಯಿತು. ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ 3ನೇ ದಿನವಾದ ಆಗಸ್ಟ್ 30ರಂದು ಅನಿರೀಕ್ಷಿತ ಭೇಟಿಯು ಮಿಂಚಿನ ಕಾರ್ಯಾಚರಣೆ ನಡೆಯಿತು. ಚಹಾ ವಿರಾಮದ ನಂತರ ಕೃಷಿ ವಿಶ್ವವಿದ್ಯಾಲಯದಿಂದ ಬೆಳಗ್ಗೆ 7 ಗಂಟೆಗೆ ನಿರ್ಗಮಿಸಿದ ಉಪಲೋಕಾಯುಕ್ತರು ಸಿಟಿ ಹೊರವಲಯದ ಮಂತ್ರಾಲಯ ರಸ್ತೆಗೆ ಹೊರಟು ಮಿಟ್ಟಿ ಮಲ್ಕಾಪುರ ಶ್ರೀ ವೆಂಕಟೇಶ್ವರ ಮಿನರಲ್ಸ್ ಸ್ಪೂನ್ ಕ್ರಷರ್ ಸ್ಯಾಂಡ್ ಪ್ರವೇಶ ಮಾಡಿದರು. ಮೊದಲಿಗೆ ವೆಂಕಟೇಶ್ವರ ಮಿನರಲ್ಸ್ ಸ್ಟೋನ್ ಕ್ರಷರ್ ಪ್ರದೇಶದಲ್ಲಿ ಸಂಚರಿಸಿ ಗಣಿಗಾರಿಕೆ ನಂತರ ಹಾಗೆಯೇ ಬಿಟ್ಟ ಕಂದಕದ ವೀಕ್ಷಣೆ ನಡೆಸಿದರು. ಇದನ್ನು ಸಮತಟ್ಟು ಯಾಕೆ ಮಾಡಿಲ್ಲ, ಗಿಡ ಯಾಕೆ ನೆಟ್ಟಿಲ್ಲ, ಇದನ್ನು ನೀವು ನೋಡಿಲ್ವಾ, ಲೀಸ್ ಪಡೆದ ಕಂಪನಿಯವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಗೊತ್ತಾದಾಗಲೂ ನೀವು ನಿದ್ದೆ ಮಾಡುತ್ತಿದ್ದೀರಾ ಎಂದು ಗಣಿ ಇಲಾಖೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡರು. ಬಳಿಕ ಲೋಕಾಯುಕ್ತರು ಓಂ ಶಕ್ತಿ ಕಂಪನಿಯ ಮತ್ತೊಂದು ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ತೆರಳಿ ಗಣಿ ಪೀಡಿತ ಪ್ರದೇಶದಲ್ಲಿ ಅಂದಾಜು 100 ಅಡಿ ಆಳವಾಗಿ ಕೊರೆದ ಕಂದಕದ ವೀಕ್ಷಣೆ ನಡೆಸಿದರು. 100 ಅಡಿಯಷ್ಟು ಒಳಗೆ ಕೊರೆದು ಗಣಿಗಾರಿಕೆ ನಡೆಸಲು ನಿಯಮದಲ್ಲಿ ಅವಕಾಶವಿದೆಯಾ, ಸುರಕ್ಷತೆಗಾಗಿ ಸುತ್ತಲೂ ಜಾಗ ಬಿಡದೆ ಮನಬಂದಂತೆ ಗಣಿಗಾರಿಕೆ ನಡೆಸಿದ್ದನ್ನು ನೀವು ಗಮನಿಸಿದ್ದೀರಾ, ಉಲ್ಲಂಘನೆ ಅಂತ ಗೊತ್ತಾದ ಮೇಲೆ ನೋಟಿಸ್ ನೀಡಿದ್ದೀರಾ ಎಂದು ಉಪಲೋಕಾಯುಕ್ತರನ್ನು ಪ್ರಶ್ನಿಸಿದರು. ವಾರ್ಷಿಕ ಅಂದಾಜು 25 ಕೋಟಿ ರೂಪಾಯಿನಷ್ಟು ವಹಿವಾಟು ನಡೆಸುವ ನಿಮಗೆ ನಿಮ್ಮ ಗಣಿಯಲ್ಲಿ ಕೆಲಸ ಮಾಡುವವರಿಗೆ ವಿಮೆಯನ್ನು ಕಡ್ಡಾಯ ಮಾಡಿಸಬೇಕು ಎಂಬುದು ತಿಳಿಯುವುದಿಲ್ಲವೇ ಎಂದು ಉಪಲೋಕಾಯುಕ್ತರು ಕಂಪನಿಯ ಮಾಲೀಕರಿಗೆ ಪ್ರಶ್ನಿಸಿದರು. ಜಿಲ್ಲೆಯಲ್ಲಿನ ಎಲ್ಲಾ ಕ್ರಷರ್ ಮಾಲೀಕರಿಗೆ ಕೂಡಲೇ ಪತ್ರ ಕಳುಹಿಸಿ ಅಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ವಿಮೆ ಮಾಡಿಸಿದ ಬಗ್ಗೆ ವರದಿಯನ್ನು ಕೂಡಲೇ ಉಪಲೋಕಾಯುಕ್ತರ ಕಚೇರಿಗೆ ಕಳುಹಿಸಬೇಕು ಎಂದು ಉಪಲೋಕಾಯುಕ್ತರು ಗಣಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಫರ್ ಝೋನ್ ಉಲ್ಲಂಘಿಸಿ ಗಣಿಗಾರಿಕೆ ನಡೆಸಿದ ಬಗ್ಗೆ ಕಂಪನಿಯವರಿಗೆ ನೋಟಿಸ್ ಜಾರಿ ಮಾಡಬೇಕು, ದಂಡ ವಿಧಿಸಬೇಕು ಎಂದು ಗಣಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ಎಷ್ಟು ಕ್ವಾರಿಗಳಿವೆ ಎಂದು ಕೇಳಿದರು.
ರಾಯಚೂರು ಜಿಲ್ಲೆಯಲ್ಲಿ 133 ಕ್ವಾರಿಗಳಿವೆ ಎಂದು ಅಧಿಕಾರಿಗಳು ಪ್ರತಿಕ್ರಿಯಿಸಿದರು. ಜಿಲ್ಲೆಯ ಯಾವುದೇ ಕಡೆಗಳಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೆಯಕೂಡದು ಎಂದು ಇದೇ ವೇಳೆ ಉಪಲೋಕಾಯುಕ್ತರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಆಯಾ ಗಣಿಗಳ ಮಾಲೀಕರು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು. ಲೀಸ್ ಪಡೆದುಕೊಂಡ ಸ್ಥಳದಲ್ಲಿ ಬೌಂಡರಿಗೆ ನಿಗದಿಪಡಿಸಿದ ಜಾಗ ಕಡ್ಡಾಯ ಬಿಡಬೇಕು. ಲೀಸ್ ಷರತ್ತಿನಲ್ಲಿ ಎಲ್ಲ ನಿಯಮಗಳ ಪಾಲನೆ ಮಾಡಬೇಕು. ಮಾಲೀಕರು ಮತ್ತು ಎಲ್ಲ ಕೆಲಸಗಾರರು ವಿಮೆ ಮಾಡಿಸಬೇಕು ಎಂದು ಉಪಲೋಕಾಯುಕ್ತರು ಸಲಹೆ ಮಾಡಿದರು. ಗಣಿಗಾರಿಕೆ ತೆಗೆದ ಕಂದಕವು ಭಯಾನಕವಾಗಿದೆ. ತಾಯಿ ಗರ್ಭವನ್ನು ಸೀಳಿದಂತಿದೆ. ಹೀಗೆ ಭೂಮಿಯಲ್ಲಿನ ಫಲವತ್ತತೆ ಕಿತ್ತ ಮೇಲೆ ಅದನ್ನು ಸರಿ ಮಾಡದಿದ್ದರೆ ಭೂಮಿ ಸಮತೋಲನ ಕಳೆದುಕೊಳ್ಳುತ್ತದೆ. ಭೂಮಿಯನ್ನು ಬರೀ ತಿನ್ನೋದಾ ಅಗಿಯೋದಾ ಮರಳಿ ಹಾಕಲ್ವಾ ಎಂದು ಪ್ರಶ್ನಿಸಿದ ಉಪಲೋಕಾಯುಕ್ತರು ಗಣಿ ಮಾಲೀಕರಿಗೆ ತೊಂದರೆ ಕೊಡಬೇಕು ಎಂಬುದು ನಮ್ಮ ಉದ್ದೇಶವಲ್ಲ. ಕ್ವಾರಿ ಕ್ಲೋಸರ್ ಪ್ಲಾನ್ನಲ್ಲಿ ಏನು ಇದೆ ಅದನ್ನು ಆಯಾ ಮಾಲೀಕರು ಪೂರ್ಣಗೊಳಿಸಬೇಕು. ಕಂದಕ ಮುಚ್ಚಬೇಕು, ಸಮತಟ್ಟು ಮಾಡಬೇಕು, ಗಿಡ ನೆಡಬೇಕು, ಭೂಮಿ ಕಾಪಾಡಬೇಕು ಎಂದು ತಿಳಿಸುತ್ತಿದ್ದೇವೆ ಎಂದರು. ಗಣಿಗಾರಿಕೆಗೆ ಎಷ್ಟು ಗಾಡಿಗಳನ್ನು ಬಳಸಲಾಗುತ್ತದೆ? ಎಲ್ಲ ಗಾಡಿಗಳಿಗೆ GPS ಫಿಕ್ಸ್ ಮಾಡಿದ್ದನ್ನು ನೋಡಿದ್ದೀರಾ? ಒಂದೇ ನಂಬರ್ ಪ್ಲೇಟ್ನಲ್ಲಿ ಎಷ್ಟು ಗಾಡಿಗಳು ಓಡುತ್ತಿವೆ ಎಂದು ಉಪಲೋಕಾಯುಕ್ತರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಪ್ರಶ್ನಿಸಿ ವಾಹನಗಳ ಮೇಲ್ವಿಚಾರಣೆ ಸರಿಯಾಗಿ ನಡೆಯುವಂತಾಗಬೇಕು ಎಂದು ಸೂಚನೆ ನೀಡಿದರು. ಆರೋಗ್ಯ ಉಳಿಸಿಕೊಳ್ಳಿ, ಗುಟ್ಕಾ ಸಿಗರೇಟು ಸೇದಬೇಡಿ, ಎಲ್ಲರೂ ಕಡ್ಡಾಯ ವಿಮೆ ಮಾಡಿಸಿ ಎಂದು ಇದೇ ವೇಳೆ ಉಪಲೋಕಾಯುಕ್ತರು ಗಣಿಯಲ್ಲಿ ಇರುವ ಕೆಲಸಗಾರರಿಗೆ ಸಲಹೆ ಮಾಡಿದರು. ಗಣಿಗಾರಿಕೆ ಪೀಡಿತ ಇಡೀ ಪ್ರದೇಶದ ಮೇಲೆ ಸ್ಥಳದಲ್ಲೇ ಕೇಸ್ ದಾಖಲಿಸುತ್ತಿದ್ದೇನೆ. ಕಾನೂನುಬದ್ಧವಾಗಿ ಪ್ರಕರಣದ ವಿಚಾರಣೆ ನಡೆಸಿ ತಪ್ಪಿತಸ್ಥರು ಎಂದು ಕಂಡು ಬಂದರೆ ಗಣಿಗಾರಿಕೆಗೆ ಸಂಬಂಧಿಸಿದ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಮೇಲೂ ಕೇಸ್ ದಾಖಲಿಸಲಾಗುವುದು ಎಂದು ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಬಂದರೆ ಒಳಗಡೆ ಬಂದ ತಕ್ಷಣ ನಾನು ಯಾವುದೋ ಒಳ್ಳೆ ರಜಾಟ ದೇವತ್ಕೊಂಡೆ ಆ ಥರ ಕಾಣುತ್ತೆ. ಇಲ್ಲಿ ನೋಡಿ ಒಳಗಡೆ ಈ ಥರ ನಾನು ಫೋಟೋ ಅಲ್ಲೆಲ್ಲ ಹೋದಾಗ ರೋಡಲ್ಲಿ ಸರ್ ಹಿಂಗೆ ಹಂಗೆ ನ್ಯಾಚುರಲ್ ಬರ್ಕೊಂಡ್ರೆ ನಾನು ಫೋಟೋ ಶೂಟ್ ಬಂದಿಲ್ಲ. ಅವರು ಪಟಾಲ ಅನ್ನೋತಾರೆ, ನೀವು ಗೌರ್ಮೆಂಟ್ ಲ್ಯಾಂಡ್ ನಮ್ಮೆಲ್ಲ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಏನು ಹೇಳ್ಬೇಡಿ. ಏನು ಹೆಸರು? ನಂದಿನಿ. ನೀನು ಪಟ್ಟಾ ಲ್ಯಾಂಡು ಪ್ರೈವೇಟ್ ಲ್ಯಾಂಡು ಏನೂ ಗೊತ್ತಿಲ್ಲ. ಕನ್ಫ್ಯೂಸ್ ಆಗ್ಬೇಡಮ್ಮ. ಇಲ್ಲಿ ಕೆಲಸ ಮಾಡೋದು ಸ್ಟ್ರೈಟ್ ಕರೆಕ್ಟ್ ಆಗಿರ್ಬೇಕು. ನೀವು ಕನ್ಫ್ಯೂಸ್ ಆದ ಅವ್ರು ಕ್ಲೀನಾಗಿ ಭೂಮಿನ ಹತ್ತ ಬಿಡ್ತಾರೆ ಅಷ್ಟೇ. ಮೇಡಮ್ ಶೈಲಜಾ ಶೈಲಜಾ ತಾನೇ? ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಆರಾಮಾಗಿ ಏನು ಬರಲ್ಲ ಸರ್? ಬರಲ್ಲ ಸರ್. ನಾನು ನೀವು ಬರಂಗೆ ಮಾಡ್ತೀನಿ ಸರ್. ಸ್ಟೋನ್ ಕ್ರಷರ್ ಬರುತ್ತೆ. ಇಲ್ಲಿರೋ ಸ್ಟೋನ್ ಕ್ರಷರ್ಗಳಿಗೆ ನಾನು ಇದು ನಿಮ್ಗೆ ತಾನೇ? ಕಲ್ ಕಾಣ್ತಾ ಇದೆ ಅಲ್ಲ ಕಣೋ? ಏನೋ ಲೀಸ್ ಇರ್ಲಿ. ಇದು ಬೌಂಡ್ರಿ ಕಲ್ ತಾನೆ? ಅದೊಂದು ಬೌಂಡ್ರಿ ಕಲ್ಲು ಇಲ್ಲಿ ಬಿಟ್ಟಿದ್ಯಾ? ಅಲ್ಲೊಂದು ಎರಡು. ನೀನು ಹಿಂಗೆ ಮಾಡಿದ್ರೆ ಸ್ಟಾಪ್ ಮಾಡ್ತೀನಿ. ಎಲ್ಲಿದೆ ಕಣ? 7 ಅಡಿ 7 ಮೀಟರ್ ಅಂದ್ರೆ 21 ಅಡಿ ಬಿಡಬೇಕು. ಇದರಿಂದ 21 ಅಡಿ. ಇವಾಗ ನೋಡಿ ಇಲ್ಲಿ ನಿಂತಿವ, ಇಲ್ಲಿ ಎಷ್ಟಿದೆ? 10 ಅಡಿ ಇಲ್ಲ, 21 ಬಿಡಬೇಕು. ಆಮೇಲೆ ಭೂದೇವಿನ ಹಿಂಗ್ ಮಾಡಿದ್ಯಾ? ಮತ್ತೆ ನಡೀತಾ ಇದೆ, ಮುಂಟೋಗಿದೆ ಇದು. ನಾನು ನಡೀತಾ ಇದೆಯಾ ಇದು? ಅಲ್ಲಿ ಇದೆಲ್ಲ ನಿಂತೋಗಿದ್ಯಾ? ಮಣ್ಣು ಹಾಕೊಂಡ್ ಬರ್ಬೇಕ್ರಿ ಒಂದ್ ಕಡೆಯಿಂದ. ಮುಚ್ಚಬೇಕ್ರಿ. ಇದೆ ನೋಡಿ, ಅಲ್ಲೆಲ್ಲ ಬ್ಲಾಸ್ಟ್ ಮಾಡಿರ್ತಾರೆ. ಸುಮ್ಮನೆ ಗಂಟ ತಕ್ಷಣ ಹೋಗ್ಬಿಡ್ತದ. ಅಲ್ಲ ರೀ, ಎಲ್ಲ ತಗೊಂಬನ್ನಿ ಅಂತ ಹೇಳಿದ್ವಲ್ಲ. ಎಷ್ಟು ಅಡಿ ಮಾಡ್ಬೋದು ನೀವು ಹೊರಗಡೆ? ಹೇಳ್ರಿ, ಇಲ್ಲಿ ಸಾಹೇಬ್ರು ಕೇಳ್ತಾ ಇದಾರೆ. ಎಷ್ಟು ಅಡಿ? ಮಾಲಿ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡೋದು, ಸೆಂಟ್ರಲ್ ಗೌರ್ಮೆಂಟ್ ಬಿಯಾಂಡ್ 21 DGM ಎಷ್ಟು ಕೊಡ್ತಾರೆ? DGM ಎಷ್ಟು ಕೊಡ್ತಾರೆ? ಕಿಲ್ 824. ನಮ್ಮ ಇದೆಲ್ಲ ಬರಲ್ಲ. ಎನ್ವೈರನ್ಮೆಂಟ್ ಬರಲ್ಲ. ವಾಟ್ ಇಸ್ ದಿಸ್ ಮೇಡಮ್? ಐ ಆಮ್ ನಾಟ್ ಹ್ಯಾಪಿ ಮೇಡಮ್. ನೀವು ಅಧಿಕಾರಿಗಳು ಹೆಂಗಿರ್ಬೇಕು ಇಲ್ಲಿ ಅಂದ್ರೆ ಸೋಲ್ಜರ್ಸ್ ತರ ಇರ್ಬೇಕು. ಅವ್ರ ಕಾನೂನು ಪ್ರಕಾರ ಮಾಡ್ಕೊಳ್ಳಿ. ಇಂಟರ್ಫಿಯರ್ ಆಗಬೇಡಿ. ಕಾನೂನು ವೇಟ್ ಮಾಡ್ತಾರೆ ರೇ ನೋ ಅನ್ಬೇಕು. ಸತೀಶ್ ಅದು ಪರವಾಗಿಲ್ಲ, ಅವ್ರ ಅಪ್ಪ ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ಪರವಾಗಿಲ್ಲ. ಸತೀಶ್ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಡೋಂಟ್ ವೈಲೇಟ್. ನೀವೆಲ್ಲ ವೈಲೇಟ್ ಮಾಡಲ್ಲ. ಇಟ್ಸ್ ನಾಟ್ ಫೇರ್. ಮುಂದೆ ಒಂದು ಯೋಚನೆ ಮಾಡಿ. ಎಲ್ಲ ಖಾಲಿ ಮಾಡಬೇಕು. ಎಷ್ಟಂದ್ರೆ ಅಷ್ಟು ಹೊಡೆದಾಕ್ಬಿಟ್ಟು ಯಾರು ಕೇಳೋ ಗತಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಬೇಕಲ್ಲ.
ನೇಚರ್ ಬಿಡಲ್ಲ, ಅವನು ಭಗವಂತ ಇದ್ದಾನಲ್ಲ ಬಿಡಲ್ಲ. ಸಪೋರ್ಟ್ ಮಾಡಿ ಎಲ್ಲರೂ ಫುಲ್ ನಾವು ಕೊಡ್ಬೇಕು ಡೀಟೇಲ್, ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಆಗಿದೆ ಎಲ್ಲ ವಿತ್ ರೆಕಾರ್ಡ್ ಕೊಡಬೇಕು. ನೀವೇ ಇನ್ಶೂರೆನ್ಸ್ ಮಾಡಿ ಕೊಡ್ಬೇಕು ಅವ್ರಿಗೆ ಅಂತ ಕೊಡಿ, ಎಲ್ಲ ತಗೊಂಡು ಕೊಡಿ. ಏನಂತ ಸರ್ ಅವರು ಮನಿಂಗ್ ಅಪ್ರೂವಲ್ ಕೊಟ್ಟಿರ್ತಾರೆ ಸರ್. ಆಮೇಲೆ ಲ್ಯಾಂಡ್ ಎಷ್ಟಿದೆ ಟೋಟಲ್ ಕನೆಕ್ಷನ್ಸ್ ಎಲ್ಲ ಡೀಟೇಲ್ಸ್ 4 ಹೇಳಿ ಸಾಹೇಬ್ರಿಗೆ ಹೇಳಿ. ಸರ್ 4 HP ಕನೆಕ್ಷನ್ಸ್ ಇದೆ ಸರ್. ಇಲ್ಲಿ ಒಂದು ರಿಪೋರ್ಟ್ ಕೊಡಿ ನನಗೆ. ಕೊಡ್ತೀವಿ ಸರ್. ಇಲ್ಲಿಗಲ್ ಎಷ್ಟು ನೀವು ಕನೆಕ್ಷನ್ ಕೊಟ್ಟಿದ್ದೀರಿ ಸರ್? ಇಲ್ಲಿಗೆಲ್ಲ ನಮ್ಮ ಕ್ವಶನ್ ಬರೋದು ಸರ್. 30 ಇದೆ ಇಲ್ಲಿಗಲ್. ನಮ್ದು ಪವರ್ ಸಪ್ಲೈ ಇರಲ್ಲ ಸರ್ ಅವ್ರಿಗೆ. ಕ್ರಷರ್ಗಳಿಗೆ ಸರ್ ನಮ್ಮ ಪವರ್ ಸಪ್ಲೈ ಸಾಧ್ಯ ಇಲ್ಲ ಸರ್ ಕೊಡಲಿಕ್ಕೆ. ಅವರು ಕರೆಂಟ್ ಮಾಡ್ತಾರೆ ಹಂಗೆ ಇದು ಅಲ್ಲ, ಕರೆಂಟ್ ಎಲ್ಲಿಂದ ಆಕಾಶ ತಿಂತಾರೆ ಸರ್? ಇಲ್ಲ ಸರ್, ನಾನು ಹೇಳ್ತಾ ಇದ್ದೇನೆಂದ್ರೆ ಇತ್ತಿಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮಾತ್ರ ನಾವು ಒಂದು ಆರ್ ನಂಬರ್ ಕೊಟ್ಟೆ ಅವ್ರಿಗೆ ನಾವು ಪವರ್ ಕನೆಕ್ಷನ್. ನೀವು ಹೌದು ಸರ್. ನಿಮ್ಮ ಅಣ್ತಮ್ಮಂದ್ರು ಇರ್ತಾರಲ್ಲ ಅವ್ರು ಕೊಡ್ತಾರೆ. ಎಲ್ಲರೂ ಅದೇ ರೀತಿನೇ ಪ್ರೊಸೀಜರ್ ಫಾಲೋ ಮಾಡೋದು ಸರ್. KRC ರೆಗ್ಯುಲೇಷನ್ಸ್ ಏನಿದೆ ವಿ ವಿಲ್ ಫಾಲೋ. ಸತೀಶ್ ನಿಮ್ಮ ಹೆಸರು? ಚಂದ್ರಶೇಖರ್ ದೇಸಾಯಿ. ಎಷ್ಟು ಅರಿಯರ್ಸ್ ಪೆಂಡಿಂಗ್ ಇದೆ ಇವ್ರದೆಲ್ಲ ದುಡ್ಡು? ಅರಿಯರ್ಸ್ ಎಲ್ಲ ಕರೆಕ್ಟ್ ಕೊಡ್ತಾರೆ ಸರ್. ಯಾವ್ದು ಇಲ್ವಾ? ಇಡೀ ಡಿಸ್ಟಿಕ್ ಅಲ್ಲಿ ಯಾವ್ದು ಅರಿಯರ್ಸೇ ಇಲ್ವಾ? ಅರಿಯರ್ಸ್ ಇದೆ ಸರ್. ಅಲ್ಲ ಕ್ರಷರ್ಸ್ ಇಲ್ಲ ಸರ್, ಒಂದು ಇಲ್ವಾ? ಸಾಧ್ಯ ಇಲ್ಲ. ರಿಪೋರ್ಟ್ ಕೊಡಿ ಒಂದು. ಕೊಡ್ತೀನಿ. ಅವ್ರನ್ನ ಪಾರ್ಟಿ ಮಾಡಿ ನಮ್ಮ KEB ಲೇಬರು ಮೆನ್ಸನ್ ಜಿಯಾಲಜಿ ಇಷ್ಟು ಜನ ಪಾರ್ಟಿ ಮಾಡಿ. ಬೌಂಡ್ರೀಸು ಆ ಬಫರ್ ಝೋನ್ ಬಿಡಬೇಕು, ಅದು ಬಿಟ್ಟಿಲ್ಲ. ಆ ನಮ್ಮ ಸತೀಶ್ ಅವರು ಒಪ್ಕೊಂಡೇ ಬಿಟ್ಟರು, ಆಗಿದೆ ಸರ್ ತಪ್ಪಾಗಿದೆ ತಿದ್ಕೊತೀನಿ ಅಂತ. ಎಲ್ಲೆಲ್ಲಿ ಬಫರ್ ಝೋನ್ ವೈಲೇಟ್ ಆಗಿದೆಯೋ, ಎಲ್ಲೆಲ್ಲಿ ವೈಲೇಷನ್ ಆಗಿದೆಯೋ ಅವೆಲ್ಲ ನಾನು ರಿಪೋರ್ಟ್ ಕೇಳಿದ್ದೀನಿ. ನಾನು ಇವಾಗ ಇದೆಲ್ಲ ನೋಡಿದ ಮೇಲೆ ನಾನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕಂಪ್ಲೀಟ್ ಏರಿಯಾದಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಬೆಸ್ಕಾಂ ಬಂದಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ದಾರೆ, ಎನ್ವೈರ್ಮೆಂಟ್ ಅವ್ರು ಬಂದಿದ್ದಾರೆ, ನಮ್ಮ RTO ಇದ್ದಾರೆ, ಇಲ್ಲಿ ಕನ್ಸರ್ನ್ ಸಂಬಂಧಪಟ್ಟ ADL ಅವರು DDL ಅವರು ಮೈನ್ಸ್ ಅವರು ಎಲ್ಲ ಇದೆ ಅಧಿಕಾರಿಗಳು. ಅವ್ರ ಆನ್ಸರ್ ನನಗೆ ಯಾವುದೂ ಇಡಿಸ್ಲಿಲ್ಲ. ಅವರು ಮೈನ್ಸ್ ಅವ್ರು ಮಾಡ್ಕೊಳ್ಳಿ. ನಾನು ನಿಮ್ಮ ಮುಖಾಂತರ ಹೇಳೋದು ಎಲ್ಲ ಮೈನ್ಸ್ ಓನರ್ಗೆ, ನೀವು ಕಾನೂನುಬದ್ಧವಾಗಿ ಏನು ಕೊಟ್ಟರೆ ನೀವು ಮಾಡ್ಕೊಳ್ಳಿ, ನಾವು ಇಂಟರ್ಫೇರ್ ಆಗಲ್ಲ. ಕಾನೂನು ವೈಲೇಟ್ ಮಾಡಿದ್ರೆ ಯಾವನು ಬಿಡಲ್ಲ, ಅವನೆಷ್ಟೇ ಬಲಿಷ್ಠವಾಗಿದ್ರು ನಾವು ಬಿಡೋದಿಲ್ಲ. ಕಾನೂನು ವೈಲೇಟ್ ಮಾಡೋಕ್ಕೆ ನಾನು ಬಿಡಲ್ಲ, ನೀನು ಯಾವನು ಬಿಡೋಂಗಿಲ್ಲ. ಅವು ಸರಿ ಮಾಡ್ಕೊಳ್ತಾ ಇದ್ದರೆ ನಾನು ಸ್ಟಾಪ್ ಮಾಡ್ತೀನಿ ಅದನ್ನು ಮೈನ್ಸನ್ನ. ಇಲ್ಲಿ ಒಂದು ಸಲ ಮೈನ್ಸ್ ಎಲ್ಲ ಆಗಿ ಅದು ಕ್ಲಿಯರ್ ಆದಮೇಲೆ ರಿಹಾಬಿಲಿಟೇಟ್ ಮಾಡಬೇಕು ಅಂತ ಕಾನೂನಿದೆ. ಮಣ್ಣು ಹಾಕ್ಬೇಕು, ಎಲ್ಲೂ ಮಣ್ಣಿಲ್ಲ. ದೊಡ್ಡ ನೋಡಿದ್ರೆ ತಾಯಿ ಗರ್ಭನ ಕಡಿದು ಬಿಸಾಕ್ದಂಗಿದೆ. ನಾವು ಮನುಷ್ಯರು, ಇಲ್ಲಿ ಕೆಲಸ ಮಾಡೋರು ಮನುಷ್ಯರೇ. ಅವ್ರು ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಬೇಕು ಅಂತ ಎಲ್ಲರೂ ಹೇಳಿ ಎಲ್ಲ ಓನರ್ಸು ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ದೀನಿ. ಅವ್ರು ಮಾಡದೇ ಇದ್ದರೆ ಕನ್ಸರ್ನ್ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಆಕ್ಷನ್ ತೊಗೊತೀನಿ. ಕಂಪಲ್ಸರಿ ಇಲ್ಲಿ ಕೆಲಸ ಮಾಡೋರು ಮನುಷ್ಯರಲ್ಲ, ಅವ್ರಿಗೆ ಇನ್ಶೂರೆನ್ಸ್ ಬೇಕು, ಎಲ್ಲ ಫೆಸಿಲಿಟೀಸ್ ಇರಬೇಕು. ನಮ್ಮ ಸತೀಶ್ ಅವರು ನಾನು ಇವಾಗ ಕೇಳ್ತಾ ಇದ್ದೆ, ಅವ್ರು ಚಿಕ್ಕ ವಯಸ್ಸಿದ್ದಾಗ ಅವ್ರು ಸತ್ಯ ಹೇಳಿದ್ದಾರೆ, ಅವಾಗ ಏನೂ ಇರಲಿಲ್ಲ. ಇವತ್ತು 1 ಕೋಟಿ ಟ್ಯಾಕ್ಸ ಕಟ್ಟಿದ್ದಾರೆ ಅವರು. ಅಂದರೆ 25 ಕೋಟಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳ್ತಾರೆ 25 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ. ಈ ಭೂಮಿ ಬಂದಾಗ ಅವ್ರಿಗೆ ಏನೂ ಇಲ್ಲ. ಇವತ್ತು 25 ಕೋಟಿ 30 ಕೋಟಿ 100 ಕೋಟಿ ಟ್ರಾನ್ಸಾಕ್ಷನ್ ಎಲ್ಲ ಓನರ್ಸ್ ಇರ್ಬೋದು, ಆದರೆ ಮಾನವೀಯತೆ ಬೇಕು ಅವ್ರಿಗೆ. ಈ ಭೂಮಿನ ಕಡ್ದಾಕಿದ್ರೆ ಲಾಸ್ಟಿಗೆ ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತೀವಿ? ಮಣ್ಣು ಕೊಡ್ತೀವಿ. ಕಲ್ಲು ಸಿಗಲ್ಲ, ಏನು ಸಿಗಲ್ಲ, ಮಣ್ಣು ಕೊಡ್ತೀವಿ. ಲಾಸ್ಟ್ ಅವ್ರು ನಮಗೆಲ್ಲ ಶಾಪ ಇರ್ತಾರೆ ಎಲ್ಲ ಜನ. ಸರ್ಕಾರಿ ಜಾಗದಲ್ಲಿ ಕೂಡ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಅವ್ರು ಕೊಟ್ಟಿದ್ರೆ ಅದನ್ನು ನಾವು ಸರ್ಕಾರ ಬ್ಯಾಲೆನ್ಸ್ ಮಾಡಬೇಕಲ್ಲ. ಡೆವಲಪ್ಮೆಂಟ್ ಬೇಕು, ಡೆವಲಪ್ಮೆಂಟ್ ಜೊತೆಗೆ ಬ್ಯಾಲೆನ್ಸ್ ಬೇಕು. ಸರ್ಕಾರಿ ಜಾಗದಲ್ಲಿ ಕೊಟ್ಟಿದ್ರೆ ಆ ಏರಿಯಾ ಎಷ್ಟು ಕೊಟ್ಟು ಅಷ್ಟು ಮಾತ್ರ ಅವ್ರು ಮಾಡಬೇಕು. ಮಿಕ್ಕಿದ್ದು ಮಾಡಿದ್ರೆ ನಾನು ಕಾನೂನು ಪ್ರಕಾರ ಆಕ್ಷನ್ ತಗೋತೀನಿ. ಅವರು ನಾನು ಹೇಳೋದು ಅವ್ರಿಗೆ ಒಂದೇ ಮೆಸೇಜು, ನಿಮ್ಮ ಕಾನೂನುಬದ್ಧವಾಗಿ ನೀವು ಏನು ಗೌರ್ಮೆಂಟಿಂದ ಕೊಟ್ಟಿದ್ದಾರೋ ಅನ್ಲೆಸ್ ಅಂಟಿಲ್ ಲೀಸ್ ಇಸ್ ಕಂಟಿನ್ಯೂಡ್, ಅದು ಎಕ್ಸ್ಪೈರ್ ಆಗೋ ಕಾನೂನುಬದ್ಧವಾಗಿ ನೀವು ಮಾಡಿ, ನಾವು ಇಂಟರ್ಫೇರ್ ಆಗಲ್ಲ. ಕಾನೂನು ವೈಲೇಟ್ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ರಾತ್ರಿ ಬಾವುಟ ತೆಗೆದು ಆ ಬೌಂಡ್ರಿನ ಚೇಂಜ್ ಮಾಡೋದು ಅದೆಲ್ಲ ಮಾಡಿದ್ರೆ ನಾಟ್ ಓನ್ಲಿ ಅಗೇನ್ಸ್ಟ್ ಓನರ್ಸ್, ಆಫೀಸರ್ಸ್ ಮೇಲೆ ಆಕ್ಷನ್ ತೊಗೊತೀನಿ. ಅವರು ಬಫರ್ ಝೋನು ಇದು ಮಾಡೋಂಗಿಲ್ಲ. ಅದೇನು ಬೌಂಡ್ರಿ ಅದ್ರಲ್ಲಿ ಒಳಗಡೆ ಮಾಡಬೇಕು. ಅವರು 300 ಅಡಿ ನೋಡಿದ್ವಿ, ಇಲ್ಲಿ 300 400 ಅಡಿ ಹೋಗ್ಬಿಟ್ಟಿದೆ, 100 ಅಡಿ ಅಂತೂ ಹೋಗ್ಬಿಟ್ಟಿದೆ. ಅಂಥವೆಲ್ಲ ನಾನು ಆಕ್ಷನ್ ಕಾನೂನು ಪ್ರಕಾರ ತಗೊತೇವೆ ಅವ್ರ ಮೇಲೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಉಪಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರಾದ ನ್ಯಾಯಾಧೀಶರಾದ ರಮಾಕಾಂತ್ ಚೌಹಾಣ್, ಶಿವಾಜಿ ಅನಂತ್ ನಲ್ಬಾಡೆ, ಉಪನಿಬಂಧಕರು ಆಗಿರುವ ನ್ಯಾಯಾಧೀಶರಾದ ಅರವಿಂದ್, ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ B. ಚಿಟುಬಿ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಭೂಮಾಪನ ಇಲಾಖೆ, ಪರಿಸರ ಇಲಾಖೆ, ಜೆಸ್ಕಾಂ, RTO, ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಹಿಂದೂ ಮಹಾಗಣಪತಿ ಉತ್ಸವದ ಸಮಿತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದು 21 ದಿನಗಳ ಕಾಲ
ಪ್ರತಿನಿತ್ಯ ಪೂಜೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸೆಪ್ಟೆಂಬರ್ 16ರಂದು ಶೋಭಾಯಾತ್ರೆ ನಡೆಸಲಾಗುತ್ತದೆ ಎಂದು ಉತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಬಲ್ಕಿ ಹೇಳಿದರು. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದು 21 ದಿನಗಳ ಕಾಲ ಪ್ರತಿನಿತ್ಯ ಪೂಜೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸೆಪ್ಟೆಂಬರ್ 16ರಂದು ಶೋಭಾಯಾತ್ರೆ ನಡೆಸಲಾಗುತ್ತದೆ ಎಂದು ಉತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಬಲ್ಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಿಯಾತಲಾಬ್ನ ಗುಜರಾತಿನ ಭವನದಲ್ಲಿ 2ನೇ ವರ್ಷದ ಶ್ರೀ ಗಣೇಶ ಪ್ರತಿಷ್ಠಾಪಿಸಲಾಗಿದೆ. ಸೆಪ್ಟೆಂಬರ್ 1ರಂದು ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ, ಸೆಪ್ಟೆಂಬರ್ 2ರಂದು ಅನ್ನ ಸಂತರ್ಪಣೆ, 3ರಂದು ವಿಜ್ಞಾನ ಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, 4ರಂದು ಅನ್ನ ಸಂತರ್ಪಣೆ, 5ರಂದು ವೇದಾಂತ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ, 6ರಂದು ಅನ್ನ ಸಂತರ್ಪಣೆ, 7ರಂದು ಗ್ರಹಣದ ಅಂಗವಾಗಿ ಹನುಮಾನ ಚಾಲಿಸ ಪಠಣ, 8ರಂದು ಎಬಿವಿಪಿಯಿಂದ ಯುವ ಜಾಗೃತಿ, 9ರಂದು ಗೋನಾಳ ಶರಣಪ್ಪ ತಂಡದಿಂದ ಸಂಗೀತ, 10ರಂದು ಜಾನ್ ಮಿಲ್ಟನ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ, 11ರಂದು ರೇಸ್ ಕಾನ್ಸೆಪ್ಟ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ, 12ರಂದು ವಿವೇಕ ವೇದಿಕೆಯಿಂದ ಕಾರ್ಯಕ್ರಮ, 13ರಂದು ಹಿಂದೂ ಸಮಾಜಗಳ ಮುಖಂಡರುಗಳೊಂದಿಗೆ ಚರ್ಚೆ, 14ರಂದು ಕುಚಿಪುಡಿ ಕಲಾವಿದರಿಂದ ನೃತ್ಯ, 16ರಂದು ಬೆಳಗ್ಗೆ 11 ಗಂಟೆಗೆ ಕನಕದಾಸರ ವೃತ್ತದಿಂದ ಶೋಭಾಯಾತ್ರೆ, ಖಾಸ್ಬಾವಿಯಲ್ಲಿ ಗಣೇಶ ವಿಸರ್ಜನೆ, ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಕಾರ್ಯದರ್ಶಿ ಶಿವಕುಮಾರ್ ಭೋಜಶೆಟ್ಟಿಯವರಿಂದ ಶೋಭಾಯಾತ್ರೆ ಉದ್ಘಾಟನೆಯಾಗಲಿದೆ. ಎಲ್ಲ ಸಮಾಜದ ಜನರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಗಣಪತಿ ವಿಶೇಷತೆ ಅಂದರೆ ಎಲ್ಲ ಸಮಾಜದ ಎಲ್ಲ ಜನರು ಈ ಒಂದು ಕಮಿಟಿಯಲ್ಲಿ ಉತ್ಸವ ಸಮಿತಿಯಲ್ಲಿ ಭಾಗವಹಿಸ್ತಾರೆ. ಹಾಗೂ 21 ದಿನ ಬೇರೆ ಬೇರೆ ಕಾರ್ಯಕ್ರಮಗಳು, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ರಂಗೋಲಿ ಸ್ಪರ್ಧೆ, ಭಜನಿ, ದಿನನಿತ್ಯ ಭಜನಿ, ಅನ್ನದಾಸೋಹ, ಹತ್ತಾರು ಕಾರ್ಯಕ್ರಮಗಳು ನಾವು ಇದರಲ್ಲಿ ಜೋಡಿಸ್ಕೊಂಡು ಸಮಾಜದ ಎಲ್ಲ ಜನರನ್ನು ಈ ಒಂದು ಉತ್ಸವದಲ್ಲಿ ಜೋಡಿಸ್ಕೊಳ್ತಾ ಇದ್ದೀವಿ. ಇದಕ್ಕೊಂದು ಮಾಹಿತಿ ನಾವು ತಮ್ಮಲ್ಲಿ ಶೇರ್ ಮಾಡ್ಕೊತೀವಿ. ದಿನನಿತ್ಯ ಕಾರ್ಯಕ್ರಮದ ಒಂದು ಪಟ್ಟಿ ಇದೆ, ಪಟ್ಟಿ ತಮ್ಮೆಲ್ಲರಿಗೆ ಮಾಹಿತಿಯಾಗಿ ಹೇಳ್ತಾ ಇದ್ದೀವಿ. 1ನೇ ತಾರೀಕು ಪರಿಸರ ಸಂರಕ್ಷಣೆ ಏನು ಇವತ್ತಿಂದು ನಮ್ಮ ಗತಿವಿಧಿಯಲ್ಲಿ ಮಾಡ್ಕೊತೀವಿ. ಏನು ಎನ್ವೈರನ್ಮೆಂಟ್ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಪರಿಸರ ಗತಿವಿಧಿ, ಅದರ ಬಗ್ಗೆ ನಾವು ಪರಿಸರ ಸಂರಕ್ಷಣೆ ದಿನಾಚರಣೆಯನ್ನು ಪರಿಸರ ಸಂರಕ್ಷಣೆ ಬಗ್ಗೆ ಮಾಡ್ತೇವೆ. 2ನೇ ದಿನ ಅನ್ನ ಸಮರ್ಪಣೆ ಕಾರ್ಯಕ್ರಮ. 3ನೇ ದಿನ ವಿವಿಧ ಸ್ಕೂಲ್ಗಳಿಗೆ ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದಾಗ ಅವರು ತಮ್ಮ ಮಕ್ಕಳನ್ನು ಕಳಿಸ್ತೀವಿ ಅಂತ ಹೇಳಿದಾಗ 3ನೇ ತಾರೀಕು ವಿಜ್ಞಾನ ಸ್ಕೂಲ್ ಅವ್ರ ಕಡೆಯಿಂದ ಸಾಯಂಕಾಲ 7ರಿಂದ 8:30 ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ನಮ್ಮ ಗಣೇಶ ದೇವರಿಗೆ ಅರ್ಪಿಸ್ತಾ ಇದ್ದಾರೆ 3ನೇ ತಾರೀಕಿಗೆ. 4ನೇ ತಾರೀಕು ಅನ್ನ ಸಮರ್ಪಣೆ ಸಮಿತಿ ಕಡೆಯಿಂದನೇ ಆಗುತ್ತೆ ಜನಸಾಮಾನ್ಯರಿಗೆ. 5ನೇ ತಾರೀಕು ವೇದಾಂತ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳಿಂದ ಆಟದ ಸ್ಪರ್ಧೆ ಇರುತ್ತೆ. 8ನೇ ತಾರೀಕು ಸಾಯಂಕಾಲ ಒಂದು ವಿದ್ಯಾರ್ಥಿಗಳಿಗೆ ಶಾಲೆಗೆ ಡಿಸ್ಕಷನ್, ಒಂದು ಯಾವುದೋ ಒಂದು ಕಾರ್ಯಕ್ರಮದ ಒಂದು ಚಟುವಟಿಕೆ, ಒಂದು ವಿಷಯ ಕೊಟ್ಟು ಅದರ ಬಗ್ಗೆ ಡಿಸ್ಕಷನ್, ಎಸ್ಸೆ ಕಾಂಪಿಟೇಷನ್ ಟೈಪ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ತರಹದ ABVP ಇರ್ಬೋದು, NSUI ಎಲ್ಲ ಸ್ಟೂಡೆಂಟ್ ಯೂನಿಯನ್ಗಳಿಗೆ ಅಲ್ಲಿ ಒಂದು ಆಹ್ವಾನ ಕೊಟ್ಟು ಅವರು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅಲ್ಲೊಂದು ವೇದಿಕೆ ಕಲಿಸ್ತಾ ಇದ್ದೀವಿ. 9ನೇ ತಾರೀಕು ಗೋನಾಳ ಶರಣಪ್ಪ ಮತ್ತು ತಂಡದಿಂದ ಜಾನಪದ ಕಾರ್ಯಕ್ರಮ ಇರುತ್ತೆ. 10ನೇ ತಾರೀಕು ಜಾನ್ ಮಿಲ್ಟನ್ ಸ್ಕೂಲ್ ಅವರ ವಿದ್ಯಾರ್ಥಿ ವೃಂದದಿಂದ ಕಾರ್ಯಕ್ರಮವನ್ನು ಕೊಡೋದಿದೆ. 11ನೇ ತಾರೀಕು ರೇಸ್ ಕಾನ್ಸೆಪ್ಟ್ ಸ್ಕೂಲ್ ಮಕ್ಕಳಿಂದ ಕಾರ್ಯಕ್ರಮ ಇದೆ. 12ನೇ ತಾರೀಕು ವಿವೇಕ ವೇದಿಕೆಯಿಂದ ಗಜಾನನ ಒಂದು ಉತ್ಸವ, ನಮ್ಮ ಒಂದು ಅದರ ಪುರಾತನ ಹಿನ್ನೆಲೆ, ನಮ್ಮ ಒಂದು ಇಂಡಿಪೆಂಡೆನ್ಸ್ ಏನು, ನಮ್ಮ ಸ್ವಾತಂತ್ರ್ಯ ಹೋರಾಟ ಸಲಹೆ ಏನಕ್ಕೆ ಆಗಿ ಹಮ್ಮಿಕೊಂಡ್ರು ಹಾಗೂ ಇವಾಗ ಏನು ಅದು ನಡೆದಿದೆ ಅದರ ಬಗ್ಗೆ ಒಂದು ವಿವೇಕ ವೇದಿಕೆಯ ಕಡೆಯಿಂದ ಚಿಂತನೆ ಹೊಂದಿರುತ್ತೆ. 15ನೇ ತಾರೀಕು ಏನು ಸಮಾಜದ ಎಲ್ಲ ನಾವು ನಮ್ಮ ಒಂದು ಪಟ್ಟಿ ನಿಮಗೆ ಕೊಡ್ತೀವಿ, ಏನು ಸಮಾಜದ ಎಲ್ಲ 13ನೇ ತಾರೀಕು ಸಮಾಜದ ಹಿರಿಯರು, ಎಲ್ಲ ಸಮಾಜದ ಹಿರಿಯರು, ಬೇರೆ ಬೇರೆ ಸಮಾಜದ ಹಿರಿಯರು ಒಂದು ಕಡೆ ಕೂಡಿಸಿ ಅದರ ಬಗ್ಗೆ ಬೌದ್ಧಿಕ ನಡೆಯುತ್ತೆ. ಅವತ್ತು 13ನೇ ತಾರೀಕು ಸಾಯಂಕಾಲ ಮಹಾಹೋಮ ಇರುತ್ತೆ. 14ನೇ ತಾರೀಕು ಕುಚಿಪುಡಿ
ಮಾಲ್ಗುಡಿ ಕಲಾ ತಂಡದಿಂದ ಕಾರ್ಯಕ್ರಮ. 15ನೇ ತಾರೀಕು ಮಹಾಪ್ರಸಾದ ಅನ್ನ ಸಮರ್ಪಣೆ ಮತ್ತು ವಿಶೇಷವಾಗಿ ಕಳೆದ ವರ್ಷ ಏನು ನಡೆದಿತ್ತು ನಮ್ಮ ಒಂದು ಶೋಭಾಯಾತ್ರೆ, ಈ ಸಲ ಶೋಭಾಯಾತ್ರೆ ಇನ್ನೂ ವಿಜೃಂಭಣೆಯಿಂದ ನಡೆಯುವುದಿದೆ. 14ನೇ ತಾರೀಕು ಮಧ್ಯಾಹ್ನ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಿ ತಮಗೆ ಮತ್ತೆ ಮಾಹಿತಿ ನಾವೇನು ರೋಡ್ ಮ್ಯಾಪ್ ಅನ್ನೋದು ಅದನ್ನು ಮತ್ತೆ ಕೊಡ್ತೀವಿ. ಈ ಸಲ ಸಂಖ್ಯೆ ಕಳೆದಕ್ಕಿಂತ ಜಾಸ್ತಿ ಸಂಖ್ಯೆ. ಈ ಒಂದು ವಿಶೇಷತೆ, ಈ ಕಾರ್ಯಕ್ರಮದ ವಿಶೇಷತೆ ಏನ್ ಮಾಡ್ಕೊಂತ ಇದ್ದೀವಿ ಅಂತಂದ್ರೆ, ಕಲಾ ತಂಡಗಳು ಬೇರೆ ಬೇರೆ ನಾಸಿಕ್ನಿಂದ ಕಲಾ ತಂಡ ಬರ್ತಾ ಇದೆ, ಉಡುಪಿಯಿಂದ ಬರ್ತಾ ಇದೆ, ನಮ್ಮ ಜಿಲ್ಲೆಯ ನೀರ್ಮಾನವಿಯಿಂದ ಬರ್ತಾ ಇದೆ, ಸುಬ್ರೇಶ್ವರದಿಂದ ಡೊಲುಕ್ನಿಂದ ಹಲವಾರು ಕಾರ್ಯಕ್ರಮ ಏನು ಕಲಾ ತಂಡಗಳು, ಲೋಕಲ್ ಕಲಾ ತಂಡಗಳು ಬಂದು ಅಲ್ಲಿ ಕಾರ್ಯಕ್ರಮ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೊಂದು ವಿಶೇಷತೆ. ಮತ್ತು ಇನ್ನೊಂದು ವಿನೂತನವಾಗಿ ನಾವೇ ಅನ್ಕೊಂಡಂತ ಈ ಸಲ ನಮ್ದೇನು ಈ ಸಲ ವಿಸರ್ಜನೆ ದಿವಸ ನಮ್ಮ ಒಂದು ಬೇರೆ ಒಂದು ಮುಂಬೈಯಲ್ಲಿ ಹೇಗೆ ಮಾಡ್ತಾರೆ ಆ ಟೈಪ್ ವಿನೂತವಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಪರಿಸರ ಸಂರಕ್ಷಣೆ ಇದರಿಂದ ಮೋಸ್ಟ್ಲಿ ಈ ಸಲ ನಾವು ನಮ್ಮ ಗಣಪತಿ ವಿಸರ್ಜನೆ ನಮ್ಮ ಇದರಲ್ಲಿ ಮಾಡ್ಲಿಕ್ಕಿಲ್ಲ. ಅದೇ ಗಣಪತಿ ಮತ್ತೆ ಉತ್ಸವ ಗಣಪತಿ ಅಂತ ಮಾಡಿ ಆ ಒಂದು ಗಣಪತಿ ವಿಸರ್ಜನೆ ಮಾಡಿದ್ರೆ ಮತ್ತೆ ಮುಂದಿನ ವರ್ಷ ಇದೇ ಗಣಪತಿಯನ್ನು ವಾಪಸ್ ಮತ್ತೆ ಮರು ಪೂಜೆ ಮಾಡಿ ಕುಂದಿಸ್ಬೇಕನ್ನೋ ಹೊಸ ವಿನೂತನ ಮಾಡಿಕೊಂಡು ಏನು ಮಣ್ಣಿನ ಗಣಪತಿ ನಾವು 2 ಗಣಪತಿ ಕುಂದಿಸ್ತೀವಿ ಸರ್. ಬೇರೆ ದೊಡ್ಡ ಗಣಪತಿ ಮತ್ತು ಸಣ್ಣ ಗಣಪತಿ. ದೊಡ್ಡ ಗಣಪತಿ ಅದೇ ಮತ್ತೆ ನೆಕ್ಸ್ಟ್ ಟೈಮ್ ರೀಯೂಸೇಬಲ್ ಮಾಡೋಣ ಅಂತೇಳಿ ಆ ಒಂದು ಹೊಸ ನಂಬ್ಕೊಂಡಿದ್ದೇವೆ ಸಮಿತಿ ಕಡೆಯಿಂದ. ಅದ್ರ ಬಗ್ಗೆ ನಾವು ಇನ್ನೂ ಚಿಂತನೆ ನಡೆದಿದೆ. ಪರಿಸರ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಏನೆಲ್ಲ ಮಾಡಬೇಕನ್ನೋ ಅದರ ಕಾರ್ಯಕ್ರಮ ಈ ಒಂದು ಹಿಂದೂ ಮಹಾಗಣಪತಿ ಕಡೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಉತ್ಸವ ಸಲಹೆ ಅಂತಾನೆ ಗಣಪತಿ ಡೆಸಿಬಲ್ಸ್ ಏನ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ, ಆ ಒಂದು ಡೆಸಿಬಲ್ಸ್ ಏನ್ ಗೌರ್ಮೆಂಟ್ ಕೊಡ್ತಾರೆ ಗೊತ್ತಿಲ್ಲ. ನಮ್ದು ಡಿಜೆ ಸಲ 100% ಇಷ್ಟೇ ಡೆಸಿಬಲ್ಸ್ ಯೂಸ್ ಮಾಡ್ಬೇಕಂತಿದೆ. ಗ್ರೀಸ್ ಪಟಾಕಿಗಳು ಅಂತ ಬರ್ತಾ ಇದಾವೆ. ಇವಾಗ ನಾವು ಸುಳ್ಳಿಯಲ್ಲಿ ನಮ್ಗೆ ಹೊಡೆಯಂಗಿಲ್ಲ ಅಂತ ಹೇಳಿ ಸುಳ್ಳಿಯಲ್ಲಿ ನಾವು ಮಾಡೋದು ತಪ್ಪೈತೆ. ಯಾವ್ದು ಇರುತ್ತೆ, ಇವಾಗ ಏನು ಗ್ರೀನ್ ಪಟಾಕಿಗಳು ಇದಾವೆ 100% ಅವೇ ಗ್ರೀನ್ ಪಟಾಕಿಗಳು ನಮ್ಮ ಕಡೆ ಯೂಸ್ ಆಗ್ತಾ ಇದ್ದಾವೆ. ಮೊನ್ನೆ ಕೂಡ ಮಾಡ್ಬೇಕಾದ್ರೆ ಅದೇ ಯೂಸ್ ಮಾಡಿದ್ದೇವೆ. ಮತ್ತೆ ಇವಾಗ ಗೌರ್ಮೆಂಟ್ ಏನ್ ರೂಲ್ಸ್ ಫಿಕ್ಸ್ ಮಾಡಿರ್ತಾವ ಅವತ್ತು ಯೂಸ್ ಮಾಡಬೇಕಲ್ಲ. ಲಾಸ್ಟ್ ಟೈಮ್ ಏನ್ ಹೇಳ್ತೇವೆ, ಪರಿಸರ ಸ್ನೇಹಿ ಪಟಾಕಿಗಳು ಗ್ರೀನ್ ಪಟಾಕಿಗಳು ಅಂತ ಗೌರ್ಮೆಂಟ್ ಕೊಟ್ಟಿದ್ದಾರಲ್ಲ. ಇವಾಗ ನಾವು ಅವರ ಒಡೆಬಾಯ್ ಬೇಡ ಅಂತ ಹೇಳಿ ಕ್ಲಾರಿಟಿ ಏನಿದೆ, ವೆಬ್ ಸರ್ಕಲ್ ಕ್ಲಾರಿಟಿ ಡಯಾಗ್ನೋಸ್ಟಿಕ್ ಹಿಂದುಗಡೆ ಲಾಸ್ಟ್ ಇಯರ್ ಅದೇ ಮಾಡಿದ್ವಿ, ಇದು ಈ ವರ್ಷ ಕೂಡ ಅದೇ ಮಾಡ್ತಾ ಇದೀವಿ. ತಾವೆಲ್ಲ ದಯವಿಟ್ಟು ಬನ್ನಿ, ಸಾಯಂಕಾಲ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಲಿ. ಸ್ವಲ್ಪ ಏನೋ ನಮ್ದೇ ಆದ ಒಂದು ವಿನೂತನ ಅಂತ ನಾವು ನಮ್ಮ ಒಂದು ದಿನನಿತ್ಯದಲ್ಲಿ ನಾವಂತೂ ಮಾಡ್ಕೋತೀವಿ ಪರ್ಸನಲ್ ಆಗಿ. ಬಟ್ ಲಾರ್ಜರ್ ಇದ್ದಾಗ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಬಂದು ನೋಡ್ಕೊಂಡು ಈ ಸಲ ತಾಡ್ಕೊಳ್ಳೋದಾಯ್ತು, ನಾವು ಪ್ಲೇಟ್ಸ್ ಕೊಡೋ ಸಿಸ್ಟಮ್ ಚೇಂಜ್ ಮಾಡಿದ್ವಿ, ಟ್ರೈ ಮಾಡ್ತಾ ಇದ್ವಿ. ನಾವೇನು 100% ನಾವು ಸಾಕ್ಷಾತ್ ಕೇಳೋದಿಲ್ಲ, ಬಟ್ ಟುವರ್ಡ್ಸ್ ಏನೋ ಸ್ವಲ್ಪ ಹೆಚ್ಚೆ ಟುವರ್ಡ್ಸ್ ಬೆಟರ್ಮೆಂಟ್ ಅಂತ 100% ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ರವಿಕೃಷ್ಣ, ಚಂದ್ರಶೇಖರ್, ಮಾರೆಪ್ಪ, ಸಾಯಿ ರೆಡ್ಡಿ, ಶ್ರೀನಿವಾಸ್ ಯಾದವ್, ವಿಜಯಕುಮಾರ್ ಸಜ್ಜನ್, ಶರಣಬಸವ, ಜಂಬಣ್ಣ ಮಂದಕಲ್ ಇದ್ದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಎಐಯುಟಿಯುಸಿ ಸೆಪ್ಟೆಂಬರ್ 4ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾರ್ಮಿಕರ ಪ್ರತಿಭಟನೆ ನಡೆಯಲಿದೆ ಎಂದು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎನ್ಎಸ್ ವೀರೇಶ್ ಹೇಳಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಎಐಯುಟಿಯುಸಿ ಸೆಪ್ಟೆಂಬರ್ 4ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾರ್ಮಿಕರ ಪ್ರತಿಭಟನೆ ನಡೆಯಲಿದೆ ಎಂದು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎನ್ಎಸ್ ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳನ್ನು ರೂಪಿಸಲು ಹೊರಟಿದೆ. ಕಾರ್ಮಿಕ ಹಕ್ಕುಗಳನ್ನು ಕಸಿಯುವ ಮೂಲಕ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಮುಂದಾಗಿರುವುದು ಖಂಡನೀಯ. ಕಾರ್ಮಿಕ ಸಂಘಟನೆ ಕಟ್ಟುವುದನ್ನು ತಡೆಯುವುದು, ಇಎಸ್ಐ, ಪಿಎಫ್ ಸೌಲಭ್ಯಗಳನ್ನು ಕಸಿದುಕೊಳ್ಳಲು ಹೊರಟಿದೆ. ಹೊರಗುತ್ತಿಗೆ, ಗುತ್ತಿಗೆ ಪದ್ಧತಿಯನ್ನು ಉಳಿಸಲು ಕನಿಷ್ಠ ವೇತನದಿಂದಲೂ ವಂಚಿಸಲಾಗುತ್ತಿದೆ. ಕಾರ್ಮಿಕರಿಗೆ ಸೇವಾ ಭದ್ರತೆ ಇಲ್ಲದೆ ಹೋಗಿದೆ. ನಿಗದಿತ ಷರತ್ತು ಉದ್ಯೋಗ ಪದ್ಧತಿ ಅಳವಡಿಸಲು ಹೊರಟಿದೆ. ಕಾರ್ಮಿಕರ ಶೋಷಣೆ ಮಾಡಲು ಬೇಕಿರುವ ಕಾನೂನು ರೂಪಿಸಿಕೊಂಡು ವೇತನದಿಂದ ಹಿಡಿದು ಎಲ್ಲ ಸೌಲಭ್ಯ ಕಡಿತಗೊಳಿಸಲು ಮುಂದಾಗುತ್ತಿದೆ. ಕೆಲಸದ ಅವಧಿ ವಿಸ್ತರಣೆ, ಮಹಿಳೆಯರಿಗೂ ರಾತ್ರಿ ಪಾಳೆಯಂತೆ ಮಾರಕ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ. ಸರ್ಕಾರ ನೀತಿ ಖಂಡಿಸಿ ರಾಜ್ಯದ 12 ರಾಜ್ಯಗಳ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಉಳಿದ ರಾಜ್ಯಗಳಲ್ಲಿಯೂ ಪ್ರತಿಭಟನೆ ನಡೆಯಲಿದೆ ಎಂದರು.
ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಬಿಜೆಪಿ ನೀತಿಯನ್ನೇ ಅನುಸರಿಸುತ್ತಿದೆ. ಬಿಜೆಪಿಯನ್ನು ವಿರೋಧಿಸುವುದಾಗಿ ಹೇಳುವ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿಯೂ ಕಾರ್ಮಿಕರ ಕೆಲಸ ಅವಧಿ ವಿಸ್ತರಣೆ, ಕಾರ್ಮಿಕರ ಕಾಯ್ದೆಗಳ ಅನುಷ್ಠಾನಕ್ಕೆ ತರದೆ ಬಿಜೆಪಿ ಹಾದಿಯಲ್ಲಿ ಮುಂದುವರೆದಿದೆ ಎಂದರು. ನಮ್ಮ ಈ ಒಂದು ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲರೂ ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ನಾವು ನಮ್ಮ ಸಂಘಟನೆ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳಲ್ಲಿ ಒಂದು ಇಡೀ ದೇಶದಾದ್ಯಂತ ದುಡಿಯುವ ಜನಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ಸಂಘಟಿತ ವಲಯ ಇರ್ಬೋದು, ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರಿರ್ಬೋದು, ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ನಾವು ಏನು ಸತತವಾದ ಹೋರಾಟಗಳನ್ನು ಕಟ್ತಾ ಬಂದಿದ್ದೀವಿ. ಈ ಒಂದು ಹೋರಾಟದ ಗತಿಯಲ್ಲಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಮ್ಮ ನೆಚ್ಚಿನ ಕಾರ್ಮಿಕ ಸಂಘಟನೆ ಅಖಿಲ ಭಾರತ ಸಮ್ಮೇಳನ ಜರುಗಿತು ಒರಿಸ್ಸಾದ ಭುವನೇಶ್ವರದಲ್ಲಿ. ಈ ಒಂದು ಅಖಿಲ ಭಾರತ ಸಮ್ಮೇಳನದ ಸಂದರ್ಭದಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನದ ಪ್ರಕಾರ ಈ ಮುಂಬರುವ ಸೆಪ್ಟೆಂಬರ್ 4ಕ್ಕೆ ನಮ್ಮ ಸಂಘಟನೆ ಅಖಿಲ ಭಾರತ ಮಟ್ಟದ ಕಾರ್ಮಿಕರ ಒಂದು ಪ್ರತಿಭಟನೆಯನ್ನ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂಘಟಿಸ್ತಾ ಇದೆ. ಸೆಪ್ಟೆಂಬರ್ 4ರಲ್ಲಿ ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಗಳೇನಿದೆ, ಹಾಗೆಯೇ ವಿವಿಧ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳೇನಿದೆ, ಇವುಗಳ ಮುಂದಿಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ಸಂಘಟಿಸ್ತಾ ಇದೆ. ಸೊ ನಮಗೆ ಗೊತ್ತಿದೆ, ಅವುಗಳಲ್ಲಿ ಬಹಳ ಪ್ರಮುಖವಾಗಿ ಅಂತಂದ್ರೆ ಕಾರ್ಮಿಕ ಸಂಹಿತೆಗಳನ್ನು ಏನ್ ತರ್ತಾ ಇದ್ದಾರೆ, ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಅವುಗಳನ್ನ ಈಗಾಗಲೇ ಮಸೂದೆ ಕಾಯ್ದೆಯನ್ನು ಮಾಡುತ್ತಿದ್ದಾರೆ. ಈಗ ನಿಯಮಗಳನ್ನಾಗಿ ರೂಪಿಸೋದಷ್ಟೇ ಬಾಕಿ ಉಳಿದಿದೆ. ಅದಕ್ಕೆ ವಿರೋಧ ಬರ್ತಾ ಇದೆ ಕಾರ್ಮಿಕರಿಂದ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಈಗ ಏನಾಗಿದೆ, ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ದುಡಿಯುವ ಜನಗಳ ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕು. ಇಡೀ ದೇಶದಾದ್ಯಂತ ದುಡಿಯುವ ಜನ ಈ ನೀತಿಗಳನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಒಂದು ವಿರೋಧವನ್ನ, ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಮಿಕ ಸಂಹಿತೆಗಳನ್ನು ಏನು ತರಲಾಗ್ತಾ ಇದೆ, ಹಲವಾರು ದಶಕಗಳಿಂದ ನಮ್ಮ ದೇಶದ ಅಷ್ಟೇ ಅಲ್ಲ, ಜಗತ್ತಿನ ದುಡಿಯುವ ಜನರು ಏನು ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಹೋರಾಟ ಮಾಡಿದ್ರು, ಆ ಹೋರಾಟಗಳು ರೂಪಗೊಳಿಸಿರ್ತಕ್ಕಂಥ ಹಕ್ಕುಗಳನ್ನ ಹರಣ ಮಾಡಲಾಗ್ತಾರೆ ಈ ಒಂದು ಸಂಹಿತೆಗಳ ಹೆಸರಿನಲ್ಲಿ. ಸೊ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 8 ಗಂಟೆ ದುಡಿಮೆ ಅವಧಿಯನ್ನ 12 ಗಂಟೆಗೆ ವಿಸ್ತರಿಸಲಾಗ್ತಾ ಇದೆ. ಹಾಗೆಯೇ ಕಾರ್ಮಿಕರು ಸಂಘ ಕಟ್ಟೋ ಹಕ್ಕು, ಕಾರ್ಮಿಕರು ಅವರ ಸಮಸ್ಯೆಗಳು, ಬೇಡಿಕೆಗಳ ಬಗ್ಗೆ ಸಾಮೂಹಿಕ ಚೌಕಾಸಿ ಮಾಡೋ ಹಕ್ಕು, ಮುಷ್ಕರ ಮಾಡೋ ಹಕ್ಕು, ಇವುಗಳೆಲ್ಲ ತಿದ್ದುಪಡಿ ಮಾಡಲಾಗ್ತಾ ಇದೆ. ಸೊ ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾರ್ಮಿಕರ ಒಂದು ಸೇವಾ ಭದ್ರತೆ ಏನು ಅಲ್ಪ ಸ್ವಲ್ಪ ಇತ್ತು ಇದುವರೆಗೆ, ಕಾಯಂ ಕೆಲಸ ಅನ್ನೋದಿತ್ತು. ಈಗ ಆ ಕಾಯಂ ಕೆಲಸ ಅಂತಕ್ಕಂಥದ್ದು ಸಂಪೂರ್ಣ ಮಾಯ ಆಗ್ತಾ ಇದೆ. ಬೃಹತ್ ಉದ್ಯಮಗಳಿಂದ ಹಿಡಿದು ಸಣ್ಣ ಪುಟ್ಟ ಉದ್ಯಮಗಳವರೆಗೆ ಸರ್ಕಾರಿ ಇಲಾಖೆಗಳಲ್ಲಿ ಕಾಯಂ ಸ್ವರೂಪದ ಕೆಲಸಗಳನ್ನ ಗುತ್ತಿಗೆ, ಹೊರಗುತ್ತಿಗೆ ಆಧಾರದ ಮೇಲೆ ಮಾಡಿಸ್ಕೊಳ್ಳಾಗ್ತಾ ಇದೆ, ಹಂಗಾಮಿ ಆಧಾರದಲ್ಲಿ ಮಾಡಿಸ್ಕೊಳ್ತಾ ಇದೆ. ಈಗ ಹೊಸ ರೀತಿಯ ಒಂದು ಇದು ತರ್ತಾ ಇದೆ ಬದಲಾವಣೆ. ಏನು ಅಂತಂದ್ರೆ FTE, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ. ಅಂದ್ರೆ ನೇರವಾಗಿ ಮಾಲೀಕರೀಗ ಥರ್ಡ್ ಪಾರ್ಟಿ ಒಂದು ಏಜೆನ್ಸಿನ ಇಟ್ಕೊಳ್ಳೋದೇ ಬೇಕಿಲ್ಲ, ನೇರವಾಗಿ ಮಾಲೀಕರೇ ಕಾರ್ಮಿಕರನ್ನ ಗುತ್ತಿಗೆ ಆಧಾರದಲ್ಲಿ 3 ವರ್ಷ 5 ವರ್ಷ ನೇಮಕ ಮಾಡ್ಕೋಬಹುದು. ಅಂದ್ರೆ ಗುತ್ತಿಗೆ ಪದ್ಧತಿಯನ್ನ ಕಾನೂನುಬದ್ಧಗೊಳಿಸ್ತಕ್ಕಂಥ ಒಂದು ಪದ್ಧತಿ, ಕಾರ್ಮಿಕರ ಒಂದು ಸೇವಾ ಭದ್ರತೆ, ಕಾಯಮಾತಿಗೆ ತಿಲಾಂಜಲಿ ಇರ್ತಕ್ಕಂಥ ಪದ್ಧತಿ. ಇದು ಭಾರಿ ದೊಡ್ಡ ಒಂದು ಹೊಡೆತ ಕಾರ್ಮಿಕರ ಸೇವಾ ಭದ್ರತೆಗೆ, ಇದನ್ನು ತರಲಾಗ್ತಾ ಇದೆ. ಹಾಗೆಯೇ ಕಾರ್ಮಿಕರಿಗೆ ಏನು ಸಾಮಾಜಿಕ ಭದ್ರತೆಗಳಿದ್ವು, ESI, PF, ಇವುಗಳು ಕಡ್ಡಾಯ ಇತ್ತು. ಎಲ್ಲ ಮಾಲೀಕರು ಇದನ್ನ ಕೊಡಲೇಬೇಕಿತ್ತು. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ, ಇವುಗಳಿಗೂ ತಿದ್ದುಪಡಿ ತಂದು ಐಚ್ಛಿಕ ಮಾಡ್ತಾ ಇದ್ದಾರೆ, ಆಪ್ಷನಲ್. ಅಂದ್ರೆ ಮಾಲೀಕರು ಜಾರಿ ಮಾಡಬಹುದು, ಬಿಡಬಹುದು, ಇದು ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಾವೇನ್ ಗಮನಿಸ್ತೀವಿ ಅಂತಂದ್ರೆ, ಇಡೀ ದೇಶದಾದ್ಯಂತ ದುಡಿಯುವ ಜನಗಳು ಬಹಳ ತೀವ್ರ ಸಂಕಟದಲ್ಲಿದ್ದಾರೆ. ಅವರ ವೇತನಗಳು ಕುಸಿತ ಆಗಿದೆ. ಉದಾಹರಣೆ ಹೇಳ್ಬೇಕಂದ್ರೆ 2020ರಿಂದ 2023 ಈ ಅವಧಿಯಲ್ಲಿ 23% ಇರ್ತಕ್ಕಂಥ ವೇತನಗಳು 18% ಕುಸಿದಿದೆ. ಒಟ್ಟಾರೆ ದೇಶದ ಒಟ್ಟಾರೆ ಒಂದು ಮೌಲ್ಯ ಏನಿದೆ, ಆ ಮೌಲ್ಯದಲ್ಲಿ ಇವರ ವೇತನಗಳು ಕುಸಿದಿದೆ. ಹಾಗೆಯೇ ಕಾರ್ಮಿಕ ಮಾಲೀಕರ ಪಾಲು ಅದು ಜಾಸ್ತಿ ಆಗಿದೆ. 18% ಇರ್ತಕ್ಕಂಥದ್ದು 35% ಹೆಚ್ಚಳಾಗಿದೆ. ನಿವ್ವಳ ವ್ಯಾಲ್ಯೂ, ದೇಶದ ಒಟ್ಟಾರೆ GDP-ನಲ್ಲಿ ಕಾರ್ಮಿಕರ ಪಾಲು, ಮಾಲೀಕರ ಲಾಭಾಂಶ ಎರಡನ್ನೂ ನೋಡಿದರೆ ನಾವು
ಹೆಚ್ಚಾಗ್ತಾ ಇದೆ. ಸೊ ಇದು ಏನು ತೋರಿಸ್ಕೊಡುತ್ತೆ ಅಂತಂದ್ರೆ ಕಾರ್ಮಿಕರನ್ನ ಅತ್ಯಂತ ಕ್ರೂರವಾಗಿ ಶೋಷಣೆ ಮಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಜೀವನ ಅವಶ್ಯಕತೆಗೆ ತಕ್ಕಂತೆ ವೇತನದ ಪರಿಷ್ಕರಣೆ ಆಗ್ತಾ ಇಲ್ಲ, ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ದುಡಿಯುವ ಜನರು ಹೋರಾಟವನ್ನು ಕಟ್ಟಬೇಕಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನು ಈ ತಿದ್ದುಪಡಿ ತರ್ತಾ ಇದ್ದಾರೆ, ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ತರ್ತಾ ಇದ್ದಾರೆ, ಇದರ ಉದ್ದೇಶ ಏನಂತಂದ್ರೆ ದೇಶದ ದೊಡ್ಡ ದೊಡ್ಡ ಉದ್ಯಮಪತಿಗಳು ಏಕಸ್ವಾಮ್ಯ ಮನತನಗಳನ್ನ ಕಾಪಾಡುವುದೇ ಅವರ ಉದ್ದೇಶ. ಅವರ ಲಾಭಾಂಶ ಹೆಚ್ಚಳ ಮಾಡೋದಷ್ಟೇ ಅವರ ಉದ್ದೇಶ. ಸೊ ಈ ಒಂದು ನೀತಿಯನ್ನು ವಿರೋಧಿಸಿ ಇಡೀ ದೇಶದಾದ್ಯಂತ ನಾವು ನಮ್ಮ ಸಂಘಟನೆ ನೇತೃತ್ವದಲ್ಲಿ ಸ್ವತಂತ್ರವಾಗಿ ಹೋರಾಟ ಕಟ್ಟೋದ್ರ ಜೊತೆಗೆ ಜಂಟಿಯಾಗಿ ಇತರ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಏನು ಹೋರಾಟ ಕಟ್ತಾ ಇದ್ದೀವಿ, ಇವುಗಳಿಗೆ ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸಬೇಕು, ಹೆಚ್ಚು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದೆಹಲಿಯಲ್ಲಿ ನಿಮ್ಗೆ ಗೊತ್ತಿದೆ, ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಈ ಕಡೆ ಸದರನ್ ಸ್ಟೇಟ್ಸ್ ಗಳಿಂದ, ದಕ್ಷಿಣ ಭಾಗದ ರಾಜ್ಯಗಳಿಂದ ಹೆಚ್ಚಿನ ನಾವು ಕಾರ್ಮಿಕರು ಹೋಗೋಕ್ಕಾಗಲ್ಲ. ಯಾಕಂತಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ. ಹಾಗಾಗಿ ದೆಹಲಿಯ ಸುತ್ತಮುತ್ತ ಸುಮಾರು 12 ರಾಜ್ಯಗಳಿಂದ ಹೆಚ್ಚಿನ ಪಾಲು ಕಾರ್ಮಿಕರು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಸುಮಾರು 4,000 ಜನ. ಇತರ ರಾಜ್ಯಗಳಿಂದ ಒಂದು ಟೋಕನ್ ನಂಬರ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಈ ಒಂದು ಪ್ರತಿಭಟನೆ ಮೂಲಕ ಇಡೀ ದೇಶದಾದ್ಯಂತ ದುಡಿಯುವ ಜನ ಜಾಗೃತರಾಗಿ ತಮ್ಮ ಹಕ್ಕುಗಳ ರಕ್ಷಣೆಗಾಗಿ, ಸೇವಾ ಭದ್ರತೆಗಾಗಿ, ಸಾಮಾಜಿಕ ಭದ್ರತೆ ಒಂದು ಸೌಲಭ್ಯಗಳ ರಕ್ಷಣೆ ಮಾಡಿ. ಈ ಸಂದರ್ಭದಲ್ಲಿ ಮಹೇಶ್ ಚಿಕಲಪರವಿ, ಅಣ್ಣಪ್ಪ ಶಿರ್ಷಾಡ್, ವಿಮಲಾ, ಚೈತ್ರ ಇದ್ದರು. ಈಗ ಜಾಹೀರಾತು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ 22/8/2025 ರಿಂದ 31/8/2025 ರವರೆಗೆ. ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಗ್ಸ್ಕೂರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರಿನ ಪ್ರತಿಷ್ಠಿತ ತಾರಾನಾಥ್ ಶಿಕ್ಷಣ ಸಂಸ್ಥೆಯ ಚನ್ನಬಸಮ್ಮ ಎಂ ನಾಗಪ್ಪ ಬಾಲಕಿಯರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಇಂದು PUC ಕಲಾ ಮತ್ತು ವಾಣಿಜ್ಯ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ದ್ವಿತೀಯ ವರ್ಷದ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರಿಂದ ಸ್ವಾಗತ ಸಮಾರಂಭವನ್ನು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರಿನ ಪ್ರತಿಷ್ಠಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಚನ್ನಬಸಮ್ಮ ಎಂ ನಾಗಪ್ಪ ಬಾಲಕಿಯರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಇಂದು PUC ಕಲಾ ಮತ್ತು ವಾಣಿಜ್ಯ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ದ್ವಿತೀಯ ವರ್ಷದ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರಿಂದ ಸ್ವಾಗತ ಸಮಾರಂಭವನ್ನು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಾರಾನಾಥ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಅಂಬಾಪತಿ ಪಾಟೀಲ್ ವಕೀಲರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸಂಸ್ಥೆ ಮಹಿಳೆಯರ ಶಿಕ್ಷಣಕ್ಕಾಗಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಮಹಿಳೆ ಶಿಕ್ಷಣ ಕಲಿತರೆ ದೇಶ ಸದೃಢವಾಗುತ್ತದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ನಾಣ್ಣುಡಿಯು ಈಗ ಹೆಣ್ಣೊಂದು ಕಲಿತರೆ ವಿಶ್ವವಿದ್ಯಾಲಯ ತೆರೆದಂತೆ ಎಂಬಂತೆ ಬದಲಾಗುತ್ತಿದೆ. 99 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದ ಸ್ವಿಟ್ಜರ್ಲ್ಯಾಂಡ್ 23 ನೊಬೆಲ್ ಪ್ರಶಸ್ತಿ ಪಡೆದರೆ 140 ಕೋಟಿ ಜನಸಂಖ್ಯೆ ಹೊಂದಿದ ಭಾರತ ಕೇವಲ 5 ನೊಬೆಲ್ ಪ್ರಶಸ್ತಿ ಪಡೆದಿದ್ದು ನಮ್ಮ ದುರ್ದೈವವಾಗಿದೆ. ಇದಕ್ಕೆ ಮುಖ್ಯ ಕಾರಣ ರಚನಾತ್ಮಕ ಶಿಕ್ಷಣ ಇಲ್ಲದಿರುವುದು. ಆದ್ದರಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ರಚನಾತ್ಮಕ ಶಿಕ್ಷಣ ನೀಡುತ್ತಿದ್ದು ಮಹಿಳೆ ಅಬಲೆಯಲ್ಲ ಸಬಲೆ ಎನ್ನುವಂತಾಗಬೇಕು ಎಂದು ಹೇಳಿದರು. ಕಳೆದ 10 ವರ್ಷಗಳ ಹಿಂದೆ PUC ಕಾಲೇಜ್ ಮಾಡಬೇಕು ಅಂತಕ್ಕಂಥ ಹೋರಾಟ ಮಾಡಿ
ನಮ್ಮ ಅಧ್ಯಕ್ಷರ ಒಪ್ಪಿಗೆಯನ್ನು ತಗೊಂಡು ಇವತ್ತು ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಸಂಸ್ಥೆ ಯಾವತ್ತೂ ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಬಂದಿದೆ. ಮಹಿಳೆಯರ ಡಿಗ್ರಿ ಮಹಾವಿದ್ಯಾಲಯವನ್ನು ಕಳೆದ 50 ವರ್ಷಗಳ ಹಿಂದೆನೇ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ತಾರನಾಥ್ ಶಿಕ್ಷಣ ಸಂಸ್ಥೆಗೆ ಸಲ್ತದೆ. ಯಾಕಂದ್ರೆ ಇವತ್ತು ಮಹಿಳೆ ಓದಿದರೆ ಕಲಿತರೆ ಈ ಸಮಾಜ ಸದೃಢವಾಗುತ್ತೆ ಅಂತಕ್ಕಂಥ ಒಂದು ಬಲವಾಗಿರ್ತಕ್ಕಂಥ ನಂಬಿಕೆ ನಮ್ಮ ಸಂಸ್ಥೆ. ಇದೇ ಕಾಲ ಒಂದಿತ್ತು, ವಿದ್ಯಾರ್ಥಿ ಓದಿದ್ರೆ ಹುಡುಗಿ ಓದಿದ್ರೆ ಶಾಲೆಯನ್ನು ತೆರೆದಂತೆ ಅಂತಕ್ಕಂಥ ಮಾತಿತ್ತು. ಈಗ ಅದು ಬದಲಾವಣೆ ಆಗಬೇಕು. ಒಂದು ಹೆಣ್ಣು ಮಗು ಕಲಿತ್ರೆ ಒಂದು ವಿಶ್ವವಿದ್ಯಾಲಯ ತೆರೆದಂತೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಬ್ರಿಟಿಷರು ತಮ್ಮ ಕಾಲದಲ್ಲಿ ಕಾರಕೂನರಾಗ್ತಕ್ಕಂಥ ಒಂದು ಶಿಕ್ಷಣ ಪದ್ಧತಿಯನ್ನ ನಮಗೆ ಬಿಟ್ಟೋದ್ರು. ಅವರೇನು ಈ ದೇಶದ ಮಕ್ಕಳು ಕೇವಲ ಶಿಕ್ಷಣವನ್ನು ಪಡಿಬೇಕು, ನಮ್ಮ ಜೊತೆಗೆ ಕಾರಕೂನರಾಗಿ ನಮ್ಮನ್ನ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಬಿಟ್ಟೋದ್ರು. ಅದು ಇವತ್ತು ಕೂಡ ಬದಲಾಗಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸ್ವಿಟ್ಜರ್ಲ್ಯಾಂಡ್ ಸುಮಾರು 99 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸ್ವಿಟ್ಜರ್ಲ್ಯಾಂಡ್ 23 ನೊಬೆಲ್ ಪ್ರಶಸ್ತಿಯನ್ನು ಪಡೆದ್ರೆ 148 ಕೋಟಿ ಭಾರತೀಯರು ಕೇವಲ 5 ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ದುರ್ದೈವ ನಮ್ಮಲ್ಲಿದೆ. ಸುಮಾರು 15ರಿಂದ 20 ಲಕ್ಷ ಮಕ್ಕಳು ಪ್ರತಿ ವರ್ಷ ಇಂಜಿನಿಯರಿಂಗ್ ಪಾಸಾಗಿ IIT ಮತ್ತು IIIT ಪಾಸಾಗಿ ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಯಷ್ಟು ಮಕ್ಕಳು ಇವತ್ತು ಪಾಸ್ ಆದರೂ ಕೂಡ ನಾವು ನೊಬೆಲ್ ಪ್ರಶಸ್ತಿ ಪಡೆದಿರೋದು 4ರಿಂದ 5. ಇದಕ್ಕೆ ಕಾರಣ ನಮ್ಮ ಮಕ್ಕಳಲ್ಲಿ ರಚನಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇಲ್ಲದಂಥದ್ದು, ವೈಚಾರಿಕತೆ ಮತ್ತು ಈ ಶಿಕ್ಷಣ ವ್ಯವಸ್ಥೆಯನ್ನು ಬಿಟ್ಟು ನಾವು ಯೋಚನೆ ಮಾಡದೇ ಇರ್ತಕ್ಕಂಥದ್ದು ಅನ್ನುವಂಥ ನನ್ನ ವಿಚಾರ. ಈ ನಿಟ್ಟಿನಲ್ಲಿ ಭಾವಿ ಪ್ರಜೆಗಳಾಗಿರ್ತಕ್ಕಂಥ ತಾವು ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಇಸ್ರೇಲ್ 90 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಇಸ್ರೇಲ್ ಇವತ್ತು ರಷ್ಯಾದಂಥ ದೇಶಗಳನ್ನ ರಕ್ಷಣೆಯಲ್ಲಿ, ರಕ್ಷಣಾತ್ಮಕದಲ್ಲಿ, ದೇಶಾಭಿಮಾನದಲ್ಲಿ ಇಡೀ ಅದರ ಸುತ್ತಮುತ್ತತಕ್ಕಂಥ ಎಲ್ಲ ಶತ್ರು ರಾಷ್ಟ್ರ. ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ರೇಖಾ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳು ಸತ್ಪ್ರಜೆ ಮತ್ತು ಸದ್ಗುಣಿಗಳನ್ನು ಹೊಂದಬೇಕಾದರೆ ತಂದೆ ತಾಯಿಗಳನ್ನು ಮತ್ತು ಶಿಕ್ಷಕರನ್ನು ಪೂಜನೀಯ ಭಾವನೆಯಿಂದ ಕಾಣಬೇಕು. ಸಾಮಾಜಿಕ ಮಾಧ್ಯಮ ಮತ್ತು ಮೊಬೈಲ್ ಮೊರೆ ಹೋಗದೆ ಪುಸ್ತಕದ ಕಡೆ ಮೊರೆ ಹೋದರೆ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಾಧ್ಯ. ಅಬ್ದುಲ್ ಕಲಾಮರು ಹೇಳಿರುವ ಹಾಗೆ, ಕನಸು ಎಂದರೆ ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ. ಸಾಧನೆಯನ್ನು ಮಾಡಲು ಹಗಲಿರುಳು ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಫಲಿತಾಂಶದೊಂದಿಗೆ ಉನ್ನತ ಸ್ಥಾನವನ್ನು ಅಲಂಕರಿಸುವುದು ಕನಸು ಎಂದು ಹೇಳಿದರು. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಕಲಿತಕ್ಕಂತಹ ಶಾಲೆ ಯಾವತ್ತೂ ಕೂಡ ಮರೆಯಕ್ಕಾಗೋದಿಲ್ಲ. ಹೌದಾ? ಆರಂಭದ ಶಿಕ್ಷಣ ಮನೆಯಿಂದಾನೇ ಆರಂಭ ಆಗತ್ತೆ ಅಂತ ಹೇಳ್ತೀವಿ. ಮನೆಯ ಜೊತೆಗೆ ನಂತರ ಬರ್ತಕ್ಕಂಥದ್ದು ಶಾಲೆ. ಶಾಲೆಯನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಹಾಗೆ ಇವತ್ತು ಕಾಲೇಜಿಗೆ ಬಂದಿದ್ದೀರಿ. ಕಾಲೇಜಿಗೆ ಬರ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಇಂಥ ಕಾಲೇಜ್ ಇರಬೇಕು, ಹಾಗಿರ್ಬೇಕು, ಯಾವ ಕಾಲೇಜ್ ಚೆನ್ನಾಗಿರತ್ತೆ, ಎಲ್ಲಿ ನಾವು ಓದ್ಬೇಕು, ನೂರಾರು ಪ್ರಶ್ನೆಗಳು, ನೂರಾರು ಏನೇನೋ ಕಲ್ಪನೆಗಳನ್ನ ಇಟ್ಕೊಂಡು ಬರ್ತೀರಿ. ಆದ್ರೆ ನೀವು ಇಲ್ಲಿ ಏನು ಅಡ್ಮಿಷನ್ ತಗೊಂಡಿದ್ದೀರಿ, ಈ ಒಂದು ಕಾಲೇಜು, ಅದರಲ್ಲೂ ವಿಶೇಷವಾಗಿ ತಾರನಾಥ್ ಶಿಕ್ಷಣ ಸಂಸ್ಥೆ, ನನಗೂ ಬಹಳ ಅಭಿಮಾನ ಈ ಒಂದು ಸಂಸ್ಥೆ ಬಗ್ಗೆ. ಯಾಕಂತಂದ್ರೆ ನಾನು ಬಹಳ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ ಕಾಲೇಜಲ್ಲಿ. ಹಾಗಾಗಿ ತಾರನಾಥ್ ಶಿಕ್ಷಣ ಸಂಸ್ಥೆ, ನಿಮ್ಗೆ ಪಂಡಿತ್ ತಾರನಾಥ್ರ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿರಬೇಕು. ನೀವು ಕಲಿಯುವಂತಹ ಸಂಸ್ಥೆ, ನೀವು ಕಲಿತಂತಹ ಕಾಲೇಜು, ಆ ಕಾಲೇಜಿಗೆ ಇರ್ತಕ್ಕಂತಹ ಹೆಸರು ಯಾಕೆ ಇಟ್ಟಿದ್ದಾರೆ, ಅವ್ರು ಏನ್ ಸಾಧನೆಗಳನ್ನ ಮಾಡಿದ್ದಾರೆ, ಏನ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಅವು ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗ್ಬೇಕು. ಈಗ ಸರ್ ಹೇಳ್ತಾ ಇದ್ದಾರೆ ಡಾಕ್ಟರ್ ಎಂ ನಾಗಪ್ಪನವ್ರ ಬಗ್ಗೆ. ಅತ್ಯಂತ ಜನಪ್ರಿಯ ನ್ಯಾಯವಾದಿಗಳು ಅನ್ನೋದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರ. ನಿಜಾಮನ ಕಾಲಕ್ಕೆ ಈ ಒಂದು ಭಾಗದಲ್ಲಿ ಸ್ವಾತಂತ್ರ್ಯದ ಕಹಳೆಯನ್ನ ಊದಿ ಈ ಒಂದು ಭಾಗದ ಜನರಿಗೆ ಸ್ವಾತಂತ್ರ್ಯವನ್ನ ಕೊಡೋದಕ್ಕೋಸ್ಕರ ಹಗಲಿರುಳು ಶ್ರಮಿಸಿದಂಥವ್ರು, ಧ್ವಜವನ್ನ ಹಾರಿಸಿದಂಥವ್ರು. ಹಾಗಾಗಿ ಅಂತವರ ಒಂದು ಮಹನೀಯರು ಕಟ್ಟಿ ಬೆಳೆಸಿದಂತಹ ಸಂಸ್ಥೆಯಲ್ಲಿ, ಅಂತಹ ಒಂದು ಮಹನೀಯರ ನೆರಳಿನಲ್ಲಿ ನೀವಿವತ್ತು ಕಾಲೇಜಿಗೆ ಬಂದಿದ್ದೀರಿ, ಅಡ್ಮಿಷನ್ ತಗೊಂಡಿದ್ದೀರಿ.
ಬಹಳ ಚೆನ್ನಾಗಿ ಕಲಿತೀರಿ. ಅದರ ಜೊತೆಗೆ ಮುಂದೆ ನೀವು ಒಂದು ಉನ್ನತವಾದ ಹಂತಕ್ಕೆ ತಲುಪ್ತೀರಿ ಅನ್ನುವಂತಹ ಆತ್ಮವಿಶ್ವಾಸ ಕೂಡ ಈ ಕಾಲೇಜ್ ಕೊಡುತ್ತೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾರಾನಾಥ ಶಿಕ್ಷಣ ಸಂಸ್ಥೆಯ ಸಿಎಂಎನ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿಗಳಾದ ಸುನಿಲ್ ಭಂಡಾರಿ ಮಾತನಾಡಿ, ವಿದ್ಯಾರ್ಥಿನಿಯರು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಕಾಲೇಜಿಗೆ ಕೀರ್ತಿ ತರುವುದರ ಜೊತೆಗೆ ನಿಮ್ಮ ಪಾಲಕರ ಮತ್ತು ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಬೇಕೆಂದು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಜಯಶಾಲಿಯಾದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ತಾರಾನಾಥ ಶಿಕ್ಷಣ ಸಂಸ್ಥೆಯ ಸಿಎಂಎನ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದ ಸುರೇಂದ್ರ ಭಂಡಾರಿ ಮಾತನಾಡಿ, ವಿದ್ಯಾರ್ಥಿನಿಯರು ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭವನ್ನು ಕಾಲೇಜಿನಲ್ಲಿ ಹಮ್ಮಿಕೊಳ್ಳುತ್ತಿರುವುದು ಉತ್ತಮ ಸಂಪ್ರದಾಯ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ತಾರಾನಾಥ ಶಿಕ್ಷಣ ಸಂಸ್ಥೆಯ ಸಿಎಂಎನ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮತ್ತು ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ವಿದ್ಯೆಯನ್ನು ಸಹ ಪಡೆಯಬೇಕು. ಶಿಕ್ಷಣವು ನಮಗೆ ಜೀವನವನ್ನು ರೂಪಿಸಿದರೆ ವಿದ್ಯೆಯು ನಮಗೆ ಸಂಸ್ಕಾರದ ಜೊತೆಗೆ ಜೀವನವನ್ನು ಕಟ್ಟಿಕೊಳ್ಳಲು ಕಲಿಸುತ್ತದೆ. ವಿದ್ಯಾರ್ಥಿಗಳು ಸರ್ವಾಂಗೀಣ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಯು ಸದಾ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ವೆಂಕಟೇಶ್ ದೊಡ್ಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಪಿಯುಸಿ ವಿದ್ಯಾರ್ಥಿನಿಯರಾದ ಕುಮಾರಿ ಪ್ರತಿಷ್ಠಾ, ಕುಮಾರಿ ಕವಿತಾ, ಕುಮಾರಿ ಸಂಧ್ಯಾ, ಕುಮಾರಿ ರಕ್ಷಿತಾ ಕಾಲೇಜಿನ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಸಲ್ಮಾ ಬಾನು, ಶಿವಲೀಲಾ, ವಿದ್ಯಾಶ್ರೀ, ರೇಣುಕಾ, ರಾಘಮ್ಮ, ಅನ್ನಪೂರ್ಣ, ವಾಹಿದಾ ಬೇಗಂ, ಸರಸ್ವತಿ, ಚಂದ್ರಕಲಾ, ಗೋವಿಂದ ರಾಜು, ಮಹೇಶ್, ಭೀಮಣ್ಣ ಭಂಡಾರಿ, ಚಿನ್ನಪ್ಪ, ಬೋಧಕೇತರ ಸಿಬ್ಬಂದಿಗಳಾದ ಶೈಲಶ್ರೀ, ಮಂಜುಳಾ, ಇಮ್ರಾನ್ ಪಾಷಾ, ವೀರೇಶ್, ರಮಣಮ್ಮ ಭಾಗವಹಿಸಿದರು. ವಿದ್ಯಾರ್ಥಿನಿಯಾದ ಕುಮಾರಿ ಪ್ರತಿಷ್ಠಾ ಪ್ರಾರ್ಥಿಸಿದರು. ವಿದ್ಯಾರ್ಥಿನಿಯಾದ ಕುಮಾರಿ ಅರ್ಚನಾ ಮತ್ತು ಕುಮಾರಿ ಅಂಬಿಕಾ ಕೆ ನಿರೂಪಿಸಿದರು. ಕುಮಾರ ರೋಶ್ಮಿನ್ ಸೋಹೆಲ್ ಸ್ವಾಗತಿಸಿದರೆ, ಕುಮಾರಿ ಅಕ್ಷಿತಾ ವಂದಿಸಿದರು. ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಭಾವಾಸರ ಕ್ಷತ್ರಿಯ ಸಮಾಜ ಯುವಕರ ಸಂಘವು ವತಿಯಿಂದ ಭಾವಾಸರ ಕ್ಷತ್ರಿಯ ಸಮಾಜ ಯುವಕ ಸಮಾಜದ ವತಿಯಿಂದ ವೃದ್ಧಿ ಸಿದ್ಧಿಗಾಗಿ ಪ್ರಾರ್ಥಿಸಿ ಕಳೆದ 47 ವರ್ಷಗಳಿಂದ ಶ್ರೀ ಗಣೇಶ್ ಉತ್ಸವವನ್ನು 9 ದಿನಗಳ ಕಾಲ ಆಚರಿಸಲಾಗುತ್ತದೆ ಎಂದು ಸಮಾಜದ ಅಧ್ಯಕ್ಷರಾದ ಸೂರ್ಯನಾರಾಯಣರಾವ್ ಪಿಸಿ ಹೇಳಿದರು. ಭಾವಸಾರ ಕ್ಷತ್ರಿಯ ಸಮಾಜ ನವಯುವಕ ಸಂಘವು ಭಾವಸಾರ ಕ್ಷತ್ರಿಯ ಸಮಾಜದ ಪ್ರತಿಯೊಂದು ಕುಟುಂಬದ ವೃದ್ಧಿ ಸಿದ್ಧಿಗಾಗಿ ಪ್ರಾರ್ಥಿಸಿ ಕಳೆದ 47 ವರ್ಷಗಳಿಂದ ಶ್ರೀ ಗಣೇಶೋತ್ಸವವನ್ನು 9 ದಿನಗಳವರೆಗೆ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿದೆ. ಭಾವಸಾರ ಕ್ಷತ್ರಿಯ ನವಯುವಕ ಸಂಘ ರಾಯಚೂರು ವತಿಯಿಂದ 48ನೇ ವರ್ಷದ ಗಣೇಶೋತ್ಸವವನ್ನು ಇಂದು 3ನೇ ದಿನಕ್ಕೆ ಆಚರಿಸಲಾಗುತ್ತಿದ್ದು, ಇದೇ ಸಂದರ್ಭದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮೊಹಮ್ಮದ್ ಶಾಲಮರಿಂದ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮೊಹಮ್ಮದ್ ಶಾಲಂ ಮಾತನಾಡಿದರು. ಕ್ಷೇತ್ರೀಯ ಸಮಿತಿ ಪದಾಧಿಕಾರಿಗಳು ಇವತ್ತು ರಾಯಚೂರು ನಗರದ ಹರಿಹರ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ನಗರಸಭೆ ಕಾಂಪ್ಲೆಕ್ಸ್ ಹತ್ತಿರ ಭಾವಸಾರ ಕ್ಷೇತ್ರೀಯ ನವಯುವಕ ಮಂಡಳಿ ವತಿಯಿಂದ 48ನೇ ವರ್ಷದ ಗಣೇಶೋತ್ಸವ ಆಚರಣೆ ಅಂಗವಾಗಿ ಇವತ್ತು ಎಲ್ಲ ಭಕ್ತಾದಿಗಳಿಗೆ
ಇಲ್ಲಿಂದ ನಮ್ಮ ಕಾಂಪ್ಲೆಕ್ಸ್ ಇರ್ತಕ್ಕಂಥ ಮತ್ತು ಎಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಬಂದು ಇವತ್ತು ಎಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಅನ್ನದಾನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಭಾಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ಕೂಡ ಭಾವಸಾರ ಕ್ಷತ್ರಿಯ ಮಂಡಳಿ ನವಯುವ ಮಂಡಳಿ ವತಿಯಿಂದ ಗಣೇಶ ಚತುರ್ಥಿಯಂದು ಇವರು ವಿಗ್ರಹವನ್ನು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಂತೆ ಅಚ್ಚುಕಟ್ಟಾಗಿ ಶಿಸ್ತಾಗಿ ಭಾಳ ಭಾವೈಕ್ಯತೆಯಿಂದ ಎಲ್ಲರೂ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಇಲ್ಲಿ ಬಂದು ಎಲ್ಲ ಗಣೇಶ ಚತುರ್ಥಿ ಆಚರಣೆ ಮಾಡಿ ಎಲ್ಲ ಈ ಹಬ್ಬದ ಒಂದು ಗಣೇಶ ಚತುರ್ಥಿ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಿ ಅತ್ಯಂತ ಸಂತೋಷದಿಂದ 9ನೇ ದಿನದಂದು ನಮ್ಮ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಎಲ್ಲರೂ ನಮ್ಮ ಗಣೇಶ ಏನು ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಿ ಅತ್ಯಂತ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಭಾಗವಹಿಸಿ ಪ್ರತಿ ಗಣೇಶ ಹಬ್ಬವನ್ನು ಆಚರಿಸಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ನವಯುವಕ ಮಂಡಳಿಯ ಅಧ್ಯಕ್ಷರಾದ ಸೂರ್ಯನಾರಾಯಣರಾವ್ ಪಿಸೆ ಮಾತನಾಡಿದರು. ರಾಯಚೂರು ಜನರಿಗೆ ಏನಿರೋದೇನೆಂದರೆ ಭಾವೈಕ್ಯತೆ ಹಬ್ಬ ಅಂದರೆ ಗಣೇಶ ಹಬ್ಬ. ಇಲ್ಲಿ ನಮ್ಮ ರಾಯಚೂರಲ್ಲಿ ಪಕ್ಕ ಊರಲ್ಲಿ ಏನಾಗ್ತದೆ ನಮ್ಗೆ ಸಂಬಂಧ ಇಲ್ಲ. ನಾವೇನೆಂದರೆ ಅಣ್ಣ ತಮ್ಮರಂತೆ ಇಲ್ಲಿ ಜಾತಿ ಮತ ಕುಲ ಭೇದ ಯಾವುದೂ ಇಲ್ಲ, ಎಲ್ಲರೂ ಸೇರಿ ಆಚರಿಸ್ತೀವಿ ನಾವು. ಗಣೇಶ ಹಬ್ಬ ಆಯಿತು, ಮಿಲಾದುನ್ ನಬಿ ಆಯಿತು, ರಂಜಾನ್ ಆಯಿತು, ದೀಪಾವಳಿ ಹಬ್ಬ ಆಯಿತು, ದಸರಾ ಹಬ್ಬ ಆಯಿತು, ಮತ್ತು ದೊಡ್ಡ ದೊಡ್ಡ ಹಬ್ಬಗಳೆಲ್ಲ ಸೇರಿಕೊಂಡು ಭಾವೈಕ್ಯತೆಯಿಂದ ನಾವು ಆಚರಿಸ್ತೀವಿ. ದಯವಿಟ್ಟು ನನ್ನ ರಾಯಚೂರು ಜನರಿಗೆ ಹೇಳೋದೇನೆಂದರೆ ಬೇರೆ ಕಡೆ ಕಿವಿ ಕೊಡೋದೆ ಎಲ್ಲರೂ ಸೇರಿ ಬಾಳೋಣ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಬಿ ರಮೇಶ್, ಜಿ ತಿಮ್ಮಾರೆಡ್ಡಿ, ಮೊಹಮ್ಮದ್ ಅಲಿ, ಯೂನುಸ್ ಖಾನ್, ಸೈಯದ್ ಖಾನ್, ಜುನೇದ್, ಶ್ರೀನಿವಾಸ್ ಆಲ್ವಿ, ಆಂಜನೇಯ, ಭಾವಸಾರ ಕ್ಷತ್ರಿಯ ನವಯುವಕ ಮಂಡಳಿಯ ಸದಸ್ಯರುಗಳಾದ ವಿನಯ್ ಗದ್ದಾಳೆ, ಗಣೇಶ್, ವಿವೇಕ್, ಅಭಿಷೇಕ್, ಮಣಿಕಂಠ ಸೇರಿದಂತೆ ಬಡಾವಣೆಯ ಭಕ್ತರು ಉಪಸ್ಥಿತರಿದ್ದರು. ಮಂಡಳಿಯಿಂದ ಮಂಗಳವಾರಪೇಟೆಯಲ್ಲಿ ಕಳೆದ 3 ವರ್ಷಗಳಿಂದ ಶ್ರೀ ಗಣೇಶ್ ಉತ್ಸವವನ್ನು ಆಚರಿಸಲಾಗುತ್ತಿದ್ದು, ಇಂದು ಸೋಮವಾರಪೇಟೆ ಮಠದ ಮಠಾಧೀಶರು ಪೂಜೆ ಸಲ್ಲಿಸುವ ಮೂಲಕ ಗಣೇಶ್ ಉತ್ಸವವನ್ನು ಆಚರಿಸಿದರು. ಶ್ರೀ ಗಜಾನನ ನವಯುವಕ ಮಂಡಳಿಯಿಂದ ಮಂಗಳವಾರ ಪೇಟೆಯಲ್ಲಿ ಕಳೆದ 3 ವರ್ಷಗಳಿಂದ ಶ್ರೀ ಗಣೇಶ ಉತ್ಸವವನ್ನು ಆಚರಿಸಲಾಗುತ್ತಿದ್ದು, ಇಂದು ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಗಣೇಶ ಉತ್ಸವವನ್ನು ಆಚರಿಸಲಾಯಿತು. ಏನು ಅಂತ ಕೇಳಿದ್ರೆ ಗುಂಪು, ಆ ಗುಂಪುಗಳಿಗೆ ಒಡೆಯ ಯಾರು ಅಂತ ಕೇಳಿದ್ರೆ ಗಜಾನನ. ಏನು ದೇವಾನು ದೇವತೆಗಳು ಅದರಲ್ಲ, ಆ ದೇವತೆಗಳ ಗುಂಪಿಗೆ ಒಡೆಯ ಗಜಾನನ ಗಣೇಶ. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನಾಗಲಿ ಪೂಜೆಯನ್ನಾಗಲಿ ಮಾಡಬೇಕಾದ್ರೆ ಮೊದಲು ನಾವು ಯಾರಿಗೆ ನೆನೆಸ್ತೀವಿ ಅಂತ ಕೇಳಿದ್ರೆ ಗಜಾನನನ್ನ ನೆನೆಸ್ತಾ ಇದ್ದೇವೆ. ಈ ಗಜಾನನ ಉತ್ಸವ ಮೊದಲು ಸಾರ್ವಜನಿಕವಾಗಿರಲಿಲ್ಲ. ಇದನ್ನ ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ ಬಾಲಗಂಗಾಧರ ತಿಲಕರವರು. ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತರುವುದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ
ಬಾಲ್ ಗಂಗಾಧರ ತಿಲಕರವರು ಸಾರ್ವಜನಿಕ ಗಣೇಶ ಉತ್ಸವವನ್ನ ಪ್ರಾರಂಭ ಮಾಡಿದ್ರು. ಇಂದಿನ ನಮ್ಮ ದೇಶದಾದ್ಯಂತ ಎಲ್ಲ ಯುವಕರು ಈ ಗಜಾನನ ಉತ್ಸವವನ್ನ ಒಬ್ಬರಿಗಿಂತಲೂ ಒಬ್ಬರು ಹೆಚ್ಚಿನ ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಂತ ಬರೋದನ್ನ ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ. ಈ ಗಜಾನನ ಯುವಕ ಮಂಡಳಿಯವರು ಎಲ್ಲರೂ ಕೂಡ ಕ್ಲಾಸ್ಮೇಟ್ ಅಂತ ಸುಮಾರು 2010, 2012, 11 ವಿಷಯೊಳಗ ಎಲ್ಲ ಕ್ಲಾಸ್ಮೇಟ್ ಇದ್ದವರು ಕೂಡಿಕೊಂಡು ಈ ಯುವ ಗಜಾನನ ಉತ್ಸವವನ್ನ ಯುವಕ ಮಂಡಳಿಯನ್ನ ಪ್ರಾರಂಭ ಮಾಡಿದ್ದು ಕೇಳಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ. ಇದು ಎಷ್ಟನೇ ವರ್ಷ? ಇದು 3ನೇ ವರ್ಷದ ಗಜಾನನ ಉತ್ಸವವನ್ನ ನೋಡಿ ನಮಗೂ ಮತ್ತು ಮಂಗಳವಾರಪೇಟೆ ಪೂಜ್ಯರಿಗೂ ಬಹಳಷ್ಟು ಸಂತೋಷ ಆಗ್ಯದ. ನಿಮ್ಮೆಲ್ಲರಲ್ಲಿರ್ತಕ್ಕಂತಹ ಉತ್ಸವ ಇದಕ್ಕಿಂತಲೂ ಹೆಚ್ಚಿನ ರೀತಿಯಿಂದ ಪ್ರತಿ ವರ್ಷನೂ ಕೂಡ ಈ ಗಜಾನನ ಉತ್ಸವವನ್ನ ಮಾಡತಕ್ಕಂಥ ಶಕ್ತಿ ಆ ಗಜಾನನ ನಿಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಶ್ರೀಕಾಂತ್ ರೆಡ್ಡಿ, ಅಭಿಷೇಕ್, ಬಸವರಾಜ್, ನಿತೀಶ್ ಕುಮಾರ್, ವೀರೇಶ್, ಸಂತೋಷ್, ಉಮೇಶ್, ಪವನ್ ಕುಮಾರ್, ಅನಿಲ್ ಕುಮಾರ್, ರಂಜಿತ್ ಕುಮಾರ್, ದತ್ತು, ಶಿವು, ಮಣಿಕಂಠ, ಸುರೇಶ್ ಸೇರಿದಂತೆ ಬಡಾವಣೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬೈಕ್ಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ನಗರದ LBS ನಗರ ಸಮೀಪದ ಅಲಿ ಕಾಲೋನಿಯ ಮಕ್ಕಾ ಮಸೀದಿ ಬಳಿ ನಡೆದಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು 2 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ನಗರದ LBS ನಗರ ಸಮೀಪದಲ್ಲಿ ಅಲಿ ಕಾಲೋನಿಯ ಮಕ್ಕಾ ಮಸೀದಿ ಬಳಿ ನಡೆದಿದೆ. 2 ಬೈಕ್ಗಳು ಶಬೀರ್ ಅಹಮದ್ ಎನ್ನುವರಿಗೆ ಸೇರಿದ ಬೈಕ್ಗಳಾಗಿವೆ ಎನ್ನಲಾಗಿದೆ. ಕಳೆದ ರಾತ್ರಿ 11:57 ಸುಮಾರಿಗೆ ಕೆಲ ಕಿಡಿಗೇಡಿಗಳು ಬಂದು 2 ಬೈಕುಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹತ್ತಿದ ಸಮಯದಲ್ಲಿ ಎಚ್ಚರಿಕೆಯಾಗಿದ್ದು ಹಿಡಿಯುವ ಸಂದರ್ಭದಲ್ಲಿ ಬೈಕ್ ಮೇಲೆ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಎಂದು ಬೈಕ್ ಮಾಲೀಕ ಶಬೀರ್ ಅಹಮದ್ ತಿಳಿಸಿದ್ದಾರೆ. ಬೆಂಕಿ ಹತ್ತಿ ನಂದಿಸುವ ವೇಳೆಗೆ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಮಾರ್ಕೆಟ್ ಯಾರ್ಡ್ PSI ಪರಿಶೀಲನೆ ನಡೆಸಿದ್ದಾರೆ. ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗುವ ದೃಶ್ಯ ಹತ್ತಿರದ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೈಕ್ ಮಾಲೀಕ ನೀಡಿದ ದೂರಿನ ಮೇರೆಗೆ ತನಿಖೆ ಮುಂದುವರೆಸಿದ್ದಾರೆ. ಉಪಲೋಕಾಯುಕ್ತ B. ವೀರಪ್ಪ ಅವರಿಂದ 3ನೇ ದಿನವೂ ಮಿಂಚಿನ ಕಾರ್ಯಾಚರಣೆ. ಮಿಟ್ಟಿ ಮಲ್ಕಾಪುರ ಕಲ್ಲು ಗಣಿಗಾರಿಕೆ ಪೀಡಿತ ಇಡೀ ಪ್ರದೇಶದ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್. 2ನೇ ವರ್ಷ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ. 21 ದಿನ ವಿಶೇಷ ಕಾರ್ಯಕ್ರಮ. ಸೆಪ್ಟೆಂಬರ್ 16ರಂದು ಶೋಭಾಯಾತ್ರೆ. ಡಾ. ನಾಗರಾಜ್ ಬಾಲ್ಕಿ. ಕೇಂದ್ರದ ಕಾರ್ಮಿಕ ನೀತಿ ಖಂಡಿಸಿ ಸೆಪ್ಟೆಂಬರ್ 4ರಂದು ದೆಹಲಿಯಲ್ಲಿ ಪ್ರತಿಭಟನೆ. NS ವೀರೇಶ್.
ತಾರನಾಥ ಶಿಕ್ಷಣ ಸಂಸ್ಥೆ ರಚನಾತ್ಮಕ ಶಿಕ್ಷಣಕ್ಕೆ ಆದ್ಯತೆ, ಅಂಬಾಪತಿ ಪಾಟೀಲ್ ವಕೀಲರು. ಭಾವಸಾರ ಕ್ಷತ್ರಿಯ ನವಯುವಕ ಸಂಘ ವತಿಯಿಂದ 48ನೇ ವರ್ಷದ ಗಣೇಶೋತ್ಸವ ಆಚರಣೆ, ಅನ್ನ ಸಂತರ್ಪಣೆ. ಶ್ರೀ ಗಜಾನನ ನವಯುವಕ ಮಂಡಳಿ ವತಿಯಿಂದ ಮಂಗಳವಾರ ಪೇಟೆ ಬಡಾವಣೆಯಲ್ಲಿ 3ನೇ ವರ್ಷ ಗಣೇಶೋತ್ಸವ ಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆ. ಮತ್ತು ಹಳೆ ವೈಷಮ್ಯ, 2 ಬೈಕ್ಗಳಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ದೂರು ದಾಖಲು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.